ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿಶ್ವ ಜಲ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಪಾವಗಡ ತಾಲೂಕಿನ ವೆಂಕಟಪುರ ಗ್ರಾಮದಲ್ಲಿ ಸಾಗುವಳಿ ಚೀಟಿಯನ್ನು ನೀಡದೆ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ಮಾಡಿದರು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಸಮಾರಂಭದಲ್ಲಿ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಭಾಗವಹಿಸುವಂತೆ ಪ್ರೇಮ್ ಕುಮಾರ್ ಮನವಿ ಮಾಡಿದ್ದಾರೆ. ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವ ಜಲ ದಿನಾಚರಣೆ 2025ರ ಅಂಗವಾಗಿ ಜಲ ಸಂರಕ್ಷಣೆ ಬೃಹತ್ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಬೆಳಗಾವಿ ತಾಂತ್ರಿಕ ವಿಶ್ವೇಶ್ವರಯ್ಯ ವಿಶ್ವವಿದ್ಯಾಲಯ ಹಾಗೂ ಕರ್ನಾಟಕ ಸರ್ಕಾರದ ಜಲ ಸಂಪನ್ಮೂಲ ಇಲಾಖೆಯ ಸಹಯೋಗದೊಂದಿಗೆ ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಜಲ ಸಂರಕ್ಷಣಾ ಬೃಹತ್ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದ ಜಲ ಸಂರಕ್ಷಣಾ ಅಭಿಯಾನದ ಅಂಗವಾಗಿ ಕಾಲೇಜು ಕ್ಯಾಂಪಸ್ಸಿನಲ್ಲಿ ಏರ್ಪಡಿಸಿದ್ದ ಜಲ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿದ್ದ ಕಾಲೇಜಿನ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮನ್ನ ಜಲ ಸಂರಕ್ಷಣೆಗೆ ತೊಡಗಿಸಿಕೊಳ್ಳುವ ಕುರಿತಂತೆ ಗಿನ್ನಿಸ್ ರೆಕಾರ್ಡ್ಗಾಗಿ ಸರ್ಕಾರದಿಂದ ಕೈಗೊಂಡಿದ್ದ ಜಲ ಸಂರಕ್ಷಣೆಯ ಗಿನ್ನಿಸ್ ರೆಕಾರ್ಡ್ನ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿ ತಾವುಗಳು ಜಲ ಸಂರಕ್ಷಿಸುವುದಾಗಿ ಪ್ರತಿಜ್ಞೆ ಬೋಧಿಸಿದರು. ಇದೇ ವೇಳೆ ಕಾಲೇಜಿನ ಎಲ್ಲ ವಿಭಾಗಗಳ ಮುಖ್ಯಸ್ಥರು, ಉಪನ್ಯಾಸಕರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಎಲ್ಲರ ಜೊತೆಗೂಡಿ ತಾವುಗಳೆಲ್ಲರೂ ನಾಳಿನ ಉತ್ತಮ ಭವಿಷ್ಯಕ್ಕಾಗಿ ಜಲ ಸಂರಕ್ಷಣೆ ಅಭಿಯಾನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದಾಗಿ ಒಕ್ಕೊರಳಿನಿಂದ ಪ್ರಮಾಣ ಸ್ವೀಕರಿಸಿದರು. ಜನಜಾಗೃತಿ ಆಂದೋಲನ ನಡೆಸಲಾಯಿತು. ವಿದ್ಯಾರ್ಥಿಗಳು ಜಲ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಜಲವೇ ಜೀವಜಲ, ನೀರನ್ನ ಮಿತವಾಗಿ ಬಳಸಿ ಭವಿಷ್ಯಕ್ಕಾಗಿ ಉಳಿಸಿ, ಅಂತರ್ಜಲ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಜಲಮೂಲಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬಿತ್ಯಾದಿ ಪರಿಸರ ಘೋಷಣೆಗಳನ್ನು ಪ್ರಚುರಪಡಿಸಿದರು. ಕಾಲೇಜಿನ ವಿವಿಧ ವಿಭಾಗಗಳ ಮುಖ್ಯಸ್ಥರಾದ ಡಾಕ್ಟರ್ ರಂಗನಾಥ್, ಡಾಕ್ಟರ್ ಹೇಮಲತಾ, ಉಪನ್ಯಾಸಕರಾದ ಸಹನಾ, ಪಿ ಸಂಜೀವ, ದೈಹಿಕ ಶಿಕ್ಷಣ ನಿರ್ದೇಶಕರಾದ ರಮೇಶ್ ಸೇರಿದಂತೆ ವಿವಿಧ ವಿಭಾಗಗಳ ಉಪನ್ಯಾಸಕರಿಂದ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸುತ್ತಮುತ್ತಲಿನ ಪರಿಸರದಲ್ಲಿ ಗಿಡ ಮರಗಳನ್ನು ಬೆಳೆಸಿ ಪರಿಸರವನ್ನು ಸಂರಕ್ಷಿಸುತ್ತೇನೆ. ನೀರು ಅಮೂಲ್ಯವಾದ ಸಂಪತ್ತು. ನಾವು ಯಾರು ಕೂಡ ನೀರನ್ನು ಅಪವ್ಯಯ ಮಾಡದೆ ಮುಂದೆ ಭವಿಷ್ಯಕ್ಕಾಗಿ ನೀರನ್ನು ಸಂರಕ್ಷಣೆ ಮಾಡುತ್ತೇವೆ. ನೀರಿನ ಸಂರಕ್ಷಣೆ ಬಗ್ಗೆ ಸಮುದಾಯದಲ್ಲಿ ಜನಜಾಗೃತಿ ಮೂಡಿಸುತ್ತೇವೆ. ನಾಡಿನ ಉತ್ತಮ ಭವಿಷ್ಯಕ್ಕಾಗಿ ನೀರನ್ನು ಸಂರಕ್ಷಣೆ ಮಾಡುತ್ತೇವೆಂದು ನಾವು ಈ ಮೂಲಕ ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದೇವೆ. ಹಸಿರೇ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ. ಸೇವ್ ವಾಟರ್, ಸೇವ್ ಅರ್ತ್. ಸೇವ್ ವಾಟರ್, ಸೇವ್ ವಾಟರ್, ಸೇವ್ ವಾಟರ್, ಸೇವ್ ರಿವರ್ ಕಾವೇರಿ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಸೇವ್ ಫಾರೆಸ್ಟ್, ಸೇವ್ ಅರ್ತ್. ಸೇವ್ ಫಾರೆಸ್ಟ್, ಸೇವ್ ಅರ್ತ್. ಸೇವ್ ಫಾರೆಸ್ಟ್, ಸೇವ್ ಸೇವ್ ವಾಟರ್, ಸೇವ್ ಕಾವೇರಿ, ರಿವರ್ ಕಾವೇರಿ. ನೀವೇ ಹೇಳಿದ್ರೆ ಕಡಿಮೆ ಒಂದು ಆರ್ಥಿಕ ಮಿತವ್ಯಯದಿಂದ ಉತ್ತಮ ಕಲಿಕೆ ಒಂದು ಪದವಿಯನ್ನು ಇಂಜಿನಿಯರಿಂಗ್ ಪ್ರಾಂಶುಪಾಲರು ಹಾಗೂ ವಿವಿಧ ವಿಭಾಗದ ಮುಖ್ಯಸ್ಥರಾದ ಸತೀಶ್ ಅವರು, ಶ್ರೀನಿವಾಸ ಎಲ್ಲ ಬಹಳ ಸಂತೋಷ. ಇವತ್ತು ಏನು ಪ್ರತಿ ವರ್ಷ ಆಚರಿಸ್ತಕ್ಕಂತಹ ಮಾರ್ಚ್ 25ರಂದು ವಿಶ್ವ ಜಲ ದಿನ, ಏನು ವರ್ಲ್ಡ್ ವಾಟರ್ ಡೇ, ಹಾಗೆ 21ನೇ ತಾರೀಕು ವರ್ಲ್ಡ್ ಫಾರೆಸ್ಟ್ ಡೇ ಮಾಡ್ತೀವಿ, 20 ಹವಾಮಾನ ದಿನಾಚರಣೆ ಮಾಡಿದ್ವಿ. ಪ್ರಮುಖ ದಿನಗಳಲ್ಲಿ ಒಂದೊಂದು ಕಾರ್ಯಕ್ರಮ ಬಹಳ ಪ್ರಮುಖವಾಗಿ ಇನ್ನೊಂದಿರ್ತಕ್ಕಂಥದ್ದು ಇವತ್ತು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇವತ್ತು ಏನು ವಾಸೇಜ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಹೋಗ್ತಾ ಇರೋ ಸಂದರ್ಭದಲ್ಲಿ ನಾವೀಗ ಆಲ್ಟರ್ನೇಟ್ ಏನು ಫೇಲ್ಸ್ ಬಗ್ಗೆ ಯೋಚನೆ ಮಾಡ್ತಾ ಸಂದರ್ಭದಲ್ಲಿ ಈ ಕಾಲೇಜಲ್ಲಿ ಕೂಡ ನಾವು ಆಲ್ಟರ್ನೇಟ್ ಫೇಲ್ಸ್, ಸೋಲಾರ್ ಬಗ್ಗೆ ಸೆಮಿನಾರು, ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದೀವಿ. ಹಾಗೆ ಎಕ್ಸ್ಟೆನ್ಷನ್ ಕೂಡ ಆಗಿತ್ತು. ಅದರ ಅಂಗವಾಗಿ ಇನ್ನೊಂದೇನೆಂದರೆ ಹೊಂಗೆ ಮರ, ಬೇವಿನ ಮರ ಎಲ್ಲ ಗೊತ್ತಿದೆಯಲ್ಲ, ನೋಡಿದ್ರೆ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿದೆ. ಅದರಲ್ಲಿ ಹಾಸನ ಭಾಗದಲ್ಲಿದೆ. ಹಾಸನದಿಂದ ಬೆಂಗಳೂರು ಹೋಗುವ ಸಂದರ್ಭದಲ್ಲಿ ಅಲ್ಲಿ ಫಾರೆಸ್ಟ್ರಿ ಕಾಲೇಜ್, ಅಗ್ರಿಕಲ್ಚರ್ ಕಾಲೇಜ್, ಯೂನಿವರ್ಸಿಟಿ ಮನೆ ಕೂಡ ಇದೆ.
ಇದನ್ನು ಪ್ರೊಕ್ರಾಸ್ಟಿನೇಷನ್ ಅಂತ ಹೇಳ್ತಾರೆ. ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಪ್ರೊಕ್ರಾಸ್ಟಿನೇಷನ್ ಅಂತ ಬರೋದು. ಈ ತಾತ್ಸಾರ ಮಾಡೋದು ಅಂತ ಬರೋದು. ಈ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು ಅಂತ ಬರೋದು. ನಾನು ಬ್ಯಾಂಕ್ ಟೈಮ್ ಮಾಡೋದು 365 ಎಷ್ಟಾಯ್ತು? ಇದು ನಮ್ಮ ಇಂಜಿನಿಯರ್. ಇವು ನಮ್ಮ ಭಾರತ ಇಂಜಿನಿಯರ್ ಹೆಂಗಿದ್ರೆ ಹಂಗೆ ಬರಬೇಕು. ಬರಬೇಕು. ಅದು ಇಂಜಿನಿಯರ್ಗೆ ಇರ್ತಕ್ಕಂಥ ಕ್ವಾಲಿಟಿ. ಮತ್ತೆ ಮುಟ್ಕೊಂಡ್ಬಿಡ್ತಾರ ನಾವು ಕಟಿಂಗ್ ಎಲಿಮೆಂಟ್ಸ್ ಇದೆ ನ್ಯೂಸ್ ಸಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಗ್ರಾಮ ದೇವತೆಯಾದ ಶ್ರೀ ದೊಡ್ಡ ಕೇರಮ್ಮನವರ ನೂತನ ದೇವಾಲಯ ಹಾಗೂ ಶ್ರೀ ರಥದ ಲೋಕಾರ್ಪಣೆ ಏಪ್ರಿಲ್ 18ರಂದು ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷರಾದ ಪಟೇಲ್ ಚಂದ್ರಶೇಖರ್ ಅವರು ತಿಳಿಸಿದ್ದಾರೆ. ಕೆಆರ್ಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡ ಕೇರಮ್ಮನವರ ನೂತನ ದೇವಾಲಯ ಹಾಗೂ ಶ್ರೀರಥದ ಲೋಕಾರ್ಪಣೆಗೆ ಸಕಲ ಸಿದ್ಧತೆ, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ದೇವಾಲಯ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಪಾಟೀಲ್ ಚಂದ್ರಶೇಖರ್ ಮನವಿ ಮಾಡಿದರು. ಕೆಆರ್ಪೇಟೆ ಗ್ರಾಮ ರಕ್ಷಕಿ ಶ್ರೀ ದೊಡ್ಡ ಕೇರಮ್ಮ ತಾಯಿಯ ನೂತನ ದೇವಾಲಯ ಲೋಕಾರ್ಪಣೆ, ದೇವಾಲಯದ ಕಳಸ ಪ್ರತಿಷ್ಠೆ ಹಾಗೂ ದೇವಿಯ ಶ್ರೀರಥದ ಸಮರ್ಪಣೆ ಸಮಾರಂಭವು ಏಪ್ರಿಲ್ 18ರ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮದ ಪಾಟೀಲ್ ಚಂದ್ರಶೇಖರ್ ಮನವಿ ಮಾಡಿದರು. 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ದೊಡ್ಡ ಕೇರಮ್ಮ ದೇವಿಯ ಭವ್ಯ ದೇವಾಲಯ ಹಾಗೂ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ 5 ಅಂತಸ್ತುಗಳ ಭವ್ಯ ರಥವನ್ನು ತೆಗೆದ ಮರದಿಂದ ನೂತನವಾಗಿ ನಿರ್ಮಿಸಲಾಗಿದೆ ಎಂದು ಚಂದ್ರಶೇಖರ್ ಹೆಗ್ಗಡೆ, ಕೆಎನ್ ಕೃಷ್ಣ ಹಾಗೂ ಪುರಸಭೆ ಸದಸ್ಯ ಕೆಎಸ್ ಪ್ರಮೋದ್ ಕುಮಾರ್ ತಿಳಿಸಿ ಕಾರ್ಯಕ್ರಮದ ಮಾಹಿತಿಯನ್ನು ಪತ್ರಕರ್ತರಿಗೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಸದಸ್ಯ, ಮೈಸೂರು ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಒಡೆಯರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ, ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ, ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್, ಬಿ. ಪ್ರಕಾಶ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜ್, ಪುರಸಭೆ ಅಧ್ಯಕ್ಷ ಪಂಕಜ, ಉಪಾಧ್ಯಕ್ಷೆ ಸೌಭಾಗ್ಯ, ಮಾಜಿ ಅಧ್ಯಕ್ಷೆ ಮಹಾದೇವಿ, ಮೂಡ ಮಾಜಿ ಅಧ್ಯಕ್ಷ ಕೆ. ಶ್ರೀನಿವಾಸ್ ಸೇರಿದಂತೆ ಪುರಸಭೆ ಎಲ್ಲ ಸದಸ್ಯರು, ದಾನಿಗಳು ಹಾಗೂ ಕೆಆರ್ಪೇಟೆ ಪಟ್ಟಣದ ಎಲ್ಲ ನಾಗರಿಕ ಬಂಧುಗಳು ದೇವಾಲಯ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ 2 ದಿನಗಳ ಕಾಲ ನಡೆಯುತ್ತಿರುವ ಪೂಜಾ ಕಾರ್ಯಕ್ರಮಗಳು ಹಾಗೂ ಸಾಮೂಹಿಕ ಅನ್ನ ಸಂತರ್ಪಣಾ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಮುಖಂಡರು ಮನವಿ ಮಾಡಿದರು. ದೇವಸ್ಥಾನ ಲೋಕಾರ್ಪಣೆ, ನೂತನ ರಥ ಉದ್ಘಾಟನೆ ಕಾರ್ಯಕ್ರಮ 18ನೇ ತಾರೀಕು. ಅದಕ್ಕೆ ಏನು ದೇವರಿಗೆ ದಾನಿಗಳು ಎಲ್ಲರೂ ಸಹಕರಿಸವ್ರೆ ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ದಾನಿಗಳು ಮತ್ತು ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅವತ್ತು 18ನೇ ತಾರೀಕು ಮೈಸೂರು ಮಹಾರಾಜರಾದ ಯದುವೀರ್ ರಾಜ ಒಡೆಯರು ಕಳಸ ಪ್ರತಿಷ್ಠಾಪನೆ ಮಾಡ್ತಾರೆ. ಎಚ್.ಡಿ. ಕುಮಾರಸ್ವಾಮಿಯವರು ನೂತನ ರಥ ಉದ್ಘಾಟನೆ ಮಾಡ್ತಾರೆ. ಮತ್ತು ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಕೆ.ಬಿ. ಚಂದ್ರಶೇಖರ್, ದೇವಸ್ಥಾನದ ಅಧ್ಯಕ್ಷತೆ, ಉದ್ಘಾಟನೆ ಚಲುವರಾಯಸ್ವಾಮಿ ಸಚಿವರು, ಜಿಲ್ಲಾ ಸಚಿವರು, ಮಾಜಿ ಸಚಿವರಾದ ನಾರಾಯಣಗೌಡರು, ಈ ತಾಲೂಕಿನ ಕ್ಷೇತ್ರದ ಶಾಸಕರಾದ ಎಚ್.ಡಿ. ಮಂಜಣ್ಣವರು ಈ ಸಭೆಗೆ ಆಹ್ವಾನಿಸುತ್ತಾರೆ. ಮತ್ತು 18ನೇ ತಾರೀಕು ಉದ್ಘಾಟನೆ ಲೋಕ ಕಲ್ಯಾಣ ಆದಮೇಲೆ ಜಾತ್ರೆ ಮಹೋತ್ಸವ, ದೊಡ್ಡ ಕೇರಮ್ಮನ ಚಿಕ್ಕಮ್ಮ ಜಾತ್ರೆ ಮಹೋತ್ಸವ ಆರಂಭ ಆಯ್ತದೆ. 22/4/25 ಮಂಗಳವಾರ ದೊಡ್ಡ ಕೇರಮ್ಮ ಚಿಕ್ಕಮ್ಮ ಮಾಮೂಲಿ ಹೊಳೆಗೆ ಹೋಗಿ ಹೊಳೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತೀವಿ. 23/4 ಬುಧವಾರ ದೇವರಿಗೆ ಪೂಜೆ ಕಾರ್ಯಕ್ರಮ. 24/4/25 ಗುರುವಾರ ಸಿಡಿಮರ ತರೋದು. 25/4 ಶುಕ್ರವಾರ ರಾತ್ರಿ ಕಳಸ ಪ್ರತಿಷ್ಠಾಪನೆ, ಕನ್ನಂಬಾಡಿ, ಹಸುರು ಬಂಡಿ, ಲಕ್ಷ್ಮೀದೇವಿ ಈ ಕಾರ್ಯಕ್ರಮ ಶುಕ್ರವಾರ ಇರುತ್ತೆ. ಶನಿವಾರ 26/4 ಶನಿವಾರ ಏನು ನೂತನ ರಥ ಸ್ಥಾಪನೆ ಮಾಡಿದ್ವಿ, ಅದು ರಥೋತ್ಸವವನ್ನು ರಾಜಬೀದಿಯಲ್ಲಿ
ಮೆರವಣಿಗೆ ಮೂಲಕ ಕಾರ್ಯಕ್ರಮ ಐತೆ. ತಾಲೂಕಿನ ಸಮಸ್ತ ಜನತೆಯಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ, ಇದೇ ತಿಂಗಳು ಏಪ್ರಿಲ್ 18ನೇ ತಾರೀಕಂದು ನಮ್ಮೆಲ್ಲರ ಗ್ರಾಮ ದೇವತೆ ಕೃಷ್ಣರಾಜಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲಿ ನೂತನವಾಗಿ ಸಿದ್ಧಗೊಂಡಿರುವ ಶ್ರೀ ದೊಡ್ಡಕೇರಮ್ಮ ದೇವಸ್ಥಾನದ ಉದ್ಘಾಟನೆಯನ್ನು ಇದೇ ತಿಂಗಳು 18ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಈಶ್ವರ ದೇವಸ್ಥಾನದ ಪಕ್ಕ ಇದೇ ದೊಡ್ಡಕೇರಮ್ಮ ದೇವಸ್ಥಾನದ ರಥ ಕೂಡ ಉದ್ಘಾಟನೆಗೆ ಸಿದ್ಧವಾಗಿದೆ. ಆ ದಿನ ತಾವೆಲ್ಲರೂ ಬಂದು ತಾಯಿಯ ದರ್ಶನವನ್ನು ಪಡೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ. ಅದೇ ರೀತಿ ಈ ಉದ್ಘಾಟನೆಗೆ ಮೈಸೂರು ಸಂಸದರಾದ ಶ್ರೀ ಯದುವೀರವರು ಬರ್ತಾಯಿದ್ದಾರೆ. ಹಾಗೆ ಚಲುವರಾಯಸ್ವಾಮಿಯವರು ಕೂಡ ಬರ್ತಾಯಿದ್ದಾರೆ. ಈ ಜಿಲ್ಲಾ ಮಂತ್ರಿಯಾದ ಚಲುವರಾಯಸ್ವಾಮಿಯವರು ಬರ್ತಿದ್ದಾರೆ. ಹಾಗೆ ಮಂಡ್ಯ ಜಿಲ್ಲಾ ಸಂಸದರಾದ ಶ್ರೀ ಕುಮಾರಸ್ವಾಮಿಯವರು ಸಚಿವರು, ಕೇಂದ್ರ ಸಚಿವರು ಅವರು ಕೂಡ ಬರ್ತಾಯಿದ್ದಾರೆ. ಅದೇ ರೀತಿ ಇದಕ್ಕೆ ಕಾರಣರಾದ ಈ ದೇವಸ್ಥಾನ ಉದ್ಘಾಟನೆಗೆ ಮುಖ್ಯ ಕಾರಣರಾದ ನಾರಾಯಣಗೌಡರು, ಮಾಜಿ ಸಚಿವರು, ಹಾಗೆ ಈ ತಾಲೂಕಿನ ಶಾಸಕರಾದ ಮಂಜಣ್ಣ ಅವರು, ಹಾಗೆ ಮಾಜಿ ಶಾಸಕರಾದ ಕೆ ಬಿ ಚಂದ್ರಶೇಖರ್ ಅವರು ಕೂಡ ಪರಿಶ್ರಮ ಭಾಳ ಹೆಚ್ಚಿದೆ, ಅವರು ಕೂಡ ಬರ್ತಾಯಿದ್ದಾರೆ. ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಯಶಸ್ವಿ ಮಾಡಿಕೊಡ್ಬೇಕಂತ ಸಮಸ್ತ ಜನತೆಯಲ್ಲಿ ನಾನು ಪ್ರಾರ್ಥಿಸ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಮೋದ್ ಕುಮಾರ್ ಅಂತ, ಅಗ್ರಹಾರ ಬಡಾವಣೆಯ ಕೌನ್ಸಿಲರ್, 11ನೇ ವಾರ್ಡ್ ಕೌನ್ಸಿಲರ್. ಅನ್ನ ಸಂತರ್ಪಣೆ ಇದೆಲ್ಲ ಇದೆ. ಅದು ತೇರು ಮಾಮೂಲಿ ರಾಜಬೀದಿಯೆಲ್ಲ ತೇರು ಇದೆಯಲ್ಲ, ಅಲ್ಲೇ ಅದೇ ದಿನದಲ್ಲಿ ಊಟ, ಅದೇ ಪ್ರಸಾದ ವಿನಿಯೋಗ ಮಾಡೋದು. ಮಧ್ಯಾಹ್ನ ಪ್ರಸಾದನ ಎಲ್ಲರಿಗೂ ಸಂತರ್ಪಣೆ ಮಾಡೋದು. ಮತ್ತು ಹಿಂದಿನ ದಿನ 17ನೇ ತಾರೀಕು ಗೋಪಾಲ ಸ್ವಾಮಿ ಅವಧಾನಿಗಳಿಂದ ಇಲ್ಲಿ ದೇವಸ್ಥಾನದ ಹೋಮ ಭಜನೆಗಳು ಶುರುವಾಗಿ ಮಾರನೇ ದಿನ 18ನೇ ತಾರೀಕು ಬೆಳಿಗ್ಗೆ ಸುಮಾರು 7 ಗಂಟೆಯಿಂದ 12 ಗಂಟೆವರೆಗೂ ಹೋಮಗಳು ಇವು ಎಲ್ಲ ನಡೆಯುತ್ತೆ. ಇದು ಕಾರ್ಯಕ್ರಮ, ದೇವತಾ ಕಾರ್ಯಕ್ರಮಗಳು ಎಲ್ಲ ಭಕ್ತಾದಿಗಳು ಬಂದು ದೇವರನ್ನ ದರ್ಶನ ಮಾಡಿ ಸಹಕರಿಸಬೇಕು ತಮ್ಮಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ವೆಂಕಟಪುರ ಗ್ರಾಮದ ಸಾಗುವಳಿ ಚೀಟಿಯನ್ನು ನೀಡದೆ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಆಗ್ರಹಿಸಿದ್ದಾರೆ. ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಸಾಗುವಳಿ ಚೀಟಿಯನ್ನ ನೀಡದೆ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳನ್ನ ತಕ್ಷಣವೇ ತಾಲೂಕಿನಿಂದ ವರ್ಗಾಯಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಪೂಜರಪ್ಪ ಆಗ್ರಹಿಸಿದ್ದಾರೆ. ಪಾವಗಡ ತಾಲೂಕಿನ ವೆಂಕಟಪುರ ಗ್ರಾಮದಲ್ಲಿ ಪೂಜರಪ್ಪನವರು ಮಾತನಾಡುತ್ತಾ, ವೆಂಕಟಪುರದ ಗ್ರಾಮದ ಸರ್ವೆ ನಂಬರ್ 494ರಲ್ಲಿ ಇರುವ 27 ಎಕರೆ ಸರ್ಕಾರಿ ಜಮೀನಿನಲ್ಲಿ 7 ಜನ ರೈತರು ತಲಾ 2 ಎಕರೆಯಂತೆ ಸುಮಾರು 30 ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದಾರೆ. ಆದರೆ ಕೆಲವು ಪ್ರಭಾವಿ ರಾಜಕೀಯ ವ್ಯಕ್ತಿಗಳ ಆದೇಶದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು 494ರ ಸರ್ವೆ ನಂಬರಿನ ಭೂ ಪ್ರದೇಶದ ಮಧ್ಯಭಾಗದಲ್ಲಿರುವ ಅನಿತಾ ಲಕ್ಷ್ಮಿ ಅವರು ಉಳುಮೆ ಮಾಡುತ್ತಿರುವ ಜಮೀನಿನಲ್ಲಿ ಸಾರ್ವಜನಿಕರಿಗೆ ನಿವೇಶನ ನೀಡಲು ಹೊರಟಿರುವುದು ಅಕ್ಷಮ್ಯ ಅಪರಾಧ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಈ ಆದೇಶವನ್ನು ರದ್ದುಗೊಳಿಸಿ ಉಳಿದ ಭಾಗದಲ್ಲಿ ಸಾರ್ವಜನಿಕರಿಗೆ ನಿವೇಶನ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಪೂಜರಪ್ಪ, ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಶಿವು ಬೇಡನೂರು, ರೈತ ಮುಖಂಡ ಈಶ್ವರ್, ನಾಗೇಂದ್ರಪ್ಪ, ಮಲ್ಲಿಕಾರ್ಜುನ್, ಹನುಮಂತರಾಯಪ್ಪ, ಭಾರತಮ್ಮ, ಸುನೀತಾ, ಲಕ್ಷ್ಮಿ, ಅಕ್ಕಲಪ್ಪ, ಕಿರ್ಲಹಳ್ಳಿ, ಈರಣ್ಣ, ತಿಪ್ಪನಾಯಕ್, ಗೋಪಾಲ್, ಸತ್ಯಪ್ಪ, ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು. ತಾಲೂಕು ವೆಂಕಟಾಪುರದ ಗ್ರಾಮ ಸರ್ವೆ ನಂಬರು 494ರಲ್ಲಿ ಸುಮಾರು ಒಂದು 20ರಿಂದ 35 ವರ್ಷ ಇದು ರಕ್ಷಣೆ ಮಾಡಿದ್ದಾರೆ. ಈ ಭೂಮಿನ ಕಲ್ಲು ಮುಳ್ಳು ಅದು ಗಿಡ ಗಂಟೆ ತೆಗೆದು ಒಬ್ಬ ತಾಯಿ ಹೆಣ್ಮಗಳು ಹೇಳ್ತಾಳಣ್ಣ, ನಾನು 30 ವರ್ಷಕ್ಕಿದ್ರೆ ಇಲ್ಲಿ ಕಲ್ಲು ಮುಳ್ಳು ಅದು ಸೆಕೆಂಡ್ ಇದು ಕಿತ್ತ ಇದೆ ಅಂತಾರೆ. ಆದ್ರೆ ಆ ತಾಯಿ ಹೇಳಿದ್ರೆ, ತಾಯಿ ಅಂದರೆ ಒಂದು ಅನ್ನ ಕೊಡೋ ಅಂಥವಳು ದೇಶಕ್ಕೆ, ನಮಗೇನು ಜಮೀನಿಲ್ಲ, ಪರದೇಶಿಗಳವು ಅಂತ ಬಡ ಕುಟುಂಬ ಅವ್ರಿಗೆ ಗೆದ್ದಿದ್ರೆ ಗ್ರಾಮ ಪಂಚಾಯತಿ ಈಗ ತಾಲೂಕು ಅಧಿಕಾರಿ ಅವರು, ಆರ್ ಐಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಏನು ನಮ್ಮನ್ನು ರೈತ ಸಂಘ ಮತ್ತು ಚಳವಳಿಗಾರರು ಏನು ದನಕಾರ ಅಂದ್ಕೊಂಡಿದ್ದಾರೆ? ನೀವು ಸ್ವಲ್ಪನಾದರೂ ಮಾನ ಐತಿ, ಗೌರವ ಕೊಡ್ರಿ. ಫಸ್ಟು 20 ವರ್ಷ ತಾಯಿ ಗಲ್ಲು ಮುಳ್ಳು ಆದವ್ರು ಅಂದರೆ ಕಣ್ಣೀರು ನನಗೆ ಫಲಕ್ತಾ ಇದ್ದಾವೆ. ಇಲ್ಲಿ ಭಾಳ ಜಾಗೃತಿಯಿಂದ ಇದು ತಾಲೂಕು ದಂಡಾಧಿಕಾರಿ ಆಗಿರ್ಬೋದು, DC ಆಗಿರ್ಬೋದು, AC ಆಗಿರ್ಬೋದು, ತಕ್ಷಣ ನೀನೇನು ಇಲ್ಲಿಗೆ ಮಾಡಿದ್ದೀನಿ ವಜಾ ಮಾಡು. ವಜಾ ಮಾಡಿ ಫಸ್ಟ್ ಆದಂಥ ರೈತರಿಗೆ ಕೊಡು.
ಆಮೇಲೆ ಇನ್ನು ಉಳಿಕೆ ಇರ್ತೈತೆ ಇನ್ನ ನೀವು 2 ಎಕರೆ ಕೊಟ್ಟರೆ ಪಾಪ 7 ಜನಕ್ಕೆ 14 ಎಕರೆ ಹೋಗ್ತೈತೆ. ಇನ್ನು 27 ಎಕರೆ ಇಲ್ಲಿರೋದು. ಇನ್ನಿರೋದೆಲ್ಲ ಗ್ರಾಮ ಠಾಣಕ್ಕೆ ಈ ತರ ಎಲ್ಲ ಮುಟ್ಟೋದ ನಿಮಗೆ ಎಲ್ಲ ಕಂದಾಯ ಸಚಿವ ಮಾತಾಡಿದ್ದೆ ಪೂಜಾರಿ ನೀವು ಸಮಸ್ಯೆ ಅಂತಂದ್ರೆ ನಾವು ಪರಿಹಾರ ಅಂತ ಹೇಳಿದ್ರೆ ಅವ್ರಿಗೆ ಐತೆ ಕಂದಾಯ ಮಿನಿಸ್ಟ್ರಿ ಇಲ್ದಂತೆ ನೀವು ನಡ್ಕೊಂತ ಇಲ್ಲ. ಇಲ್ಲಿ ಒಬ್ಬ ರಾಜ್ಯ ಪ್ರಭಾವಿಗಳು ಹೇಳ್ದಂಗು ಯಾರೋ ಒಬ್ಬ ಈ ಪ್ರಭಾವಿಗಳು ಮಾತು ಕೇಳಿ ಮಾಡ್ತಾ ಇದ್ದೀರಿ. ಖಂಡಿತವಾಗಿ ನೀವು ಆರೋಪ ಮಾಡಿಸ್ತೀನಿ, ನಿಮ್ಮನ್ನ ತಕ್ಷಣ ಪಾಗೋಡ ಬಿಡಿಸೋ ಅಂತ ಕೆಲಸ ಕೂಡ ನಾವು ಮಾಡ್ತೀವಿ ರೈತ ಸಂಘದಿಂದ. ಯಾಕಂದ್ರೆ ಇಂಥ ಮುಟ್ಟಾಳ ಬದುಕು ಮಾಡಬಾರ್ದು. ನಾವು ಬಿತ್ತನೆ ನೋಡ್ರಿ ಇಲ್ಲಿ ತೊಗರಿ ಹಾಕಿದಾಳೆ ಪಾಪ, ಅದ್ರಲ್ಲಿ ಶೇಂಗಾ ರಾಗಿ ಎಲ್ಲ ಮನ್ಮಕ್ಳೆಲ್ಲ ಊಟ ಮಾಡಿ ಅಣ್ಣ ನಾವು ಒಂದು ಸ್ವಲ್ಪ ಮಾರಾಟ ಮಾಡ್ಕೊಂಡು ನೋಡಿ ಎಷ್ಟು ಖುಷಿ ಆಗ್ತಾ ಐತೆ. ಇವತ್ತು ಆ ಹೆಣ್ಮಗಳು ಬಂದು ಕಣ್ಣೀರಿಕ್ತಾ ಇದ್ರೆ ಏನು ನಿರ್ಲಕ್ಷ್ಯ ಇದ್ರೆ ಒಂದ್ಸರಿ ಕೊಟ್ಟಿದ್ನಿ 7 ಜನಕ್ಕೆ ಮಾತ್ರ ಒಪ್ಪಿಕೊಂಡು ಇವ ಮಾಡಿಲ್ಲ. ಆ ಸೆಕ್ರೆಟರಿ ಹತ್ರ ಹೋದ್ರೆ ಆ ದಾಖಲೆ ಕೊಡು ಅದು ಕೊಡು ಏನ್ರಿ ಇವು ಇದು ಮನಸತ್ವನೇ ಇದು. ನೋಡ್ರಿ ನಾನು ಒಂದೇ ಮಾತಿದ್ದೀನಿ, ನಮ್ಮ ಪಾವಗಡ ತಾಲೂಕಿನಲ್ಲಿ ONS ಕೋಟೆ ಆಗಿರ್ಬೋದು, ಕಸಬಾ ಹೋಬಳಿ ಆಗಿರ್ಬೋದು, ನಾಗಲ್ಮಡಿಕೆ ಆಗಿರ್ಬೋದು, ನಿಡಗಲ್ ಆಗಿರ್ಬೋದು, ಇದನ್ನ ಭಾಳ ಸೀರಿಯಸ್ ಆಗಿ ನಾವು ತಗೊಂತ ಇದ್ರೆ ನಮಗೆ ಮುಂದೆ ನ್ಯಾಯ ಸಿಕ್ಕಲ್ಲ. ನೀವು ಓಟ್ ಯಾವುದಕ್ಕನ್ನ ಹಾಕೊಂಡ್ರೆ ನಿಮ್ಗೆ ಓಟ್ನ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಪಕ್ಷರು ಇದೆ ನನ್ನ ರೈತ ಸಂಘದಲ್ಲಿ. ಕಾಂಗ್ರೆಸ್ನವರು ಇದ್ದಾರೆ, BJP ಇದ್ದಾರೆ, JDSನವರು ಇದ್ದಾರೆ, ಇಂಡಿಪೆಂಡೆಂಟ್ನವರು ಇದ್ದಾರೆ. ನಾನು ಯಾವ ಕಾರಣಕ್ಕೂ ಇದು ಬಿಡೋದಿಲ್ಲ. ಇದು ವಜಾ ಮಾಡೋವರೆಗೂ ನಾನು ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ನಮ್ಮ ಪಾವಗಡ ತಾಲೂಕಿನಲ್ಲಿ ಯಂಗ್ತಾಪುರ ಗ್ರಾಮ ಪಂಚಾಯತಿ ಅಲ್ಲಿ ಇವತ್ತು ಇದನ್ನೆಲ್ಲ ಖಂಡಿಸಿ ಇವತ್ತೇ ಇದನ್ನು ವಜಾ ಮಾಡಿಸ್ಬೇಕು ಅಂತ ಎಲ್ಲ ಅಧಿಕಾರಿಗಳಿಗೊಂದು ವರದಿಯನ್ನು ಒತ್ತಾಯ ಮಾಡ್ತೀನಿ ಅಂತ ಹೇಳಿ ನಮ್ಮ ಪತ್ರಿಕೆ ಮಾಧ್ಯಮದವ್ರ ಮುಂದೆ ಮಾತನಾಡಿರ್ತೇವೆ. ನಿವಾಸಿಗಳಾಗಿರ್ತೇವೆ. ಇಲ್ಲಿ ನಮ್ಮ ವೆಂಕಟಾಪುರದಲ್ಲಿ 494 ಸರ್ವೆ ನಂಬರಲ್ಲಿ ಒಂದು 30 ವರ್ಷದಿಂದ ನಾವು ಸಾಗುವಳಿ ಮಾಡ್ತಾ ಇರ್ತೀವಿ. ಇಲ್ಲಿ ಆರ್ಎಗಾಗಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗಾಗಲಿ ಅಥವಾ ತಹಸೀಲ್ದಾರ್ ಸಾಹೇಬ್ರಿಗಾಗಲಿ ನಾವು ಹೇಳಿದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ನಮ್ಗೆ ಇಲ್ಲಿ ಏನು ವ್ಯವಸ್ಥೆ ಮಾಡ್ತಾ ಇಲ್ಲ. ಏನು 7 ಜನ ನಾವು ಅರ್ಜಿಗಳನ್ನ ಹಾಕೊಂಡಿರ್ತೀವೋ ಅವ್ರಿಗೆ ಯಾರಿಗೂ ಬೇರೆ ಆಲ್ಟರ್ನೇಟಿವ್ ಜಮೀನನ್ನು ತೋರಿಸ್ಬಿಟ್ಟು ಆದ್ರೂ ಮಾಡ್ತಾ ಇಲ್ಲ. ಗ್ರಾಮ ಪಂಚಾಯತ್ ಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಅವ್ರು ಬಂದ್ಬಿಟ್ಟು ಇವತ್ತು ಗೂಟ ಹೊಡ್ಯಾರೆ. ಇವತ್ತೇನು ಪತ್ರಿಕೆ ಮಾಧ್ಯಮದವ್ರು ಯಾರೋ ಅವ್ರು ಬಂದ್ ಕೂಡ್ಲೇನೆ ನಮ್ಮ ಗ್ರಾಮ ಪಂಚಾಯತ್ ಅವ್ರು ಬಂದಿರ್ತಕ್ಕಂಥವ್ರು ಯಾರೇ ಆಗ್ಲಿ ಇಲ್ಲಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಗೆ ನ್ಯಾಯಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಂತ ಒಟ್ಟಾರೆ ಎಷ್ಟು ಎಕರೆ ಇದೆ? ಬಗರ್ಕುಂ ಜಮೀನಲ್ಲಿ ಟೋಟಲ್ 27 ಎಕರೆ ಲಂಚ್ಗಳು ಕೊಟ್ಟರೆ ಕೆಲಸ ಭ್ರಷ್ಟಾಧಿಕಾರಿಗಳಿಗೆ ಸುನೀತಾ ಲಕ್ಷ್ಮಿ. ಏನ್ ಸಮಸ್ಯೆ ಏನಾಗಿದೆ ಇಲ್ಲಿ? ನಾವು ಜಮೀನು 30 ವರ್ಷ నుంచి ಮಾಡ್ಕೊಂತ ಇದ್ದೀವಿ ಇಲ್ಲೇ. ಇವಾಗ ಬಂದು ಅವರೆಲ್ಲ ಟ್ರೆಂಚಿಂಗ್ ಹಾಕಿಬಿಟ್ಟಿದ್ದಾರೆ ಇಲ್ಲೇ. ಇನ್ನ ಮೇಲ್ಗಡೆ ಜಾಸ್ತಿ ಆಯ್ತಲ್ಲ, ಒಂದ್ ಸೈಡ್ నుంచి ಹಾಕೊಂಡ್ ಬರ್ಬೇಕಲ್ಲ ಅವರು. ಆ ಕಡೆ ಬಿಟ್ಟಿದ್ದಾರೆ, ಈ ಕಡೆ ಬಿಟ್ಟು ಮಧ್ಯಲ್ಲೇ ನಾವು ಸ್ವಲ್ಪ ಮಾಡ್ಕೊಂಡಿರೋದು. ಒಂದು 10 ಎಕರೆ ಹಂಗ್ ಮಾಡ್ಕೊಂಡಿದೀವಿ. ಒಂದು 7 ಜನ ನಾವು. ಆ ಕಡೆ ಒಂದು 5 ಎಕರೆ ಆಯ್ತು. ಇನ್ನ ಒಬ್ಬೊಬ್ರದ್ದು 5 ಎಕರೆ 4 ಎಕರೆ ಮಾಡ್ಕೊಂಡಿದ್ದಾರೆ. ಅವ್ರದ್ದೆಲ್ಲ ಇದು ಮಾಡ್ಕೊಂಡ್ ಬರ್ಬೇಕಲ್ಲ. ನೀವು ಎಷ್ಟು ಎಕರೆ ಮಾಡ್ಕೊಂತಿದ್ರಿ ಇಲ್ಲಿ? ನಾವು 1 ಎಕರೆ ಮಾಡಿದೀವಿ ಅಷ್ಟೇ. ನಾವು ಜಾಸ್ತಿ ಏನ್ ಮಾಡಿಲ್ಲ. ನಾವು 1 ಎಕರೆನೆ ಮಾಡಿರೋದು. ನಮ್ದೇ ಇದ್ ಮಾಡಿರೋದು ಅಂತ ನಾವು ಇದ್ ಮಾಡ್ತಾ ಇದೀವಿ. ನಮಗೂ ಬೇಕು. ನಾವು 1 ವರ್ಷ నుంచి ಮಾಡಿದೀವಿ ನಮ್ ಒಲೆ ಹತ್ರ. ನಮಗೂ ಬೇಕು ಕೊಡ್ಬೇಕಂತ ನಾವು ಇದ್ ಮಾಡ್ತಾ ಇದೀವಿ. ಇದಕ್ ಮುಂಚೆ ಏನೇನು ಇಲ್ಲಿ ಬಿತ್ತನೆ ಹಾಕಿದ್ರಿ ನೀವು? ನಾವು ತಗರಿ ಹಾಕಿದೀವಿ. ಯಾವಾಗೂ ತಗರಿ ಹಾಕ್ತಾ ಇದೀವಿ. ಎಷ್ಟು ವರ್ಷದಿಂದ ಆಗ್ತಿದೆ? ಆವಾಗ 3 ವರ್ಷ నుంచి ಆಗ್ತಾ ಇದೀವಿ. ಇಲ್ಲಿ ಒಬ್ಬರೇ ಮಾಡ್ತೀರಾ? ಇನ್ನು ಬೇರೆಯವರು ಯಾರು? ಇನ್ನ ಬೇರೆಯವರು ಮಾಡ್ತಾ ಇದ್ದಾರೆ. ಅವ್ರ ಜಾಗಕ್ಕೂ ಇದೇ ರೀತಿ ಹಾಕಿದಾರ? ಅವರು ಈ ರೀತಿ. ನೀವು ಅರ್ಜಿ ಹಾಕೊಂಡು ಎಷ್ಟು ವರ್ಷ ಆಗಿದೆ? ನಾವು ಆಯ್ತಾನ 30 ನಿಮ್ಗೆ ಅರ್ಜಿ ಹಾಕದ್ಮೇಲೆ ಅಧಿಕಾರಿಗಳನ್ನ ಹೋಗಿ ಮಾತಾಡ್ಸೋಂತ ಕೆಲಸ ಏನಾದ್ರು ಮಾಡಿದ್ರ? ಮಾಡಿದೀವಿ. ಇನ್ನ ಯಾರು ಇದು ಮಾಡ್ಕೊಂಡೆ ಅಂತ ಯಾರು ಹೇಳಿಲ್ಲ. ಅವಾಗ ಪೊಸಿಷನ್ ಬಂದಿಲ್ಲ ಈ ತರದು. ಇವಾಗ ಬಂದಾಯ್ತು, ನಮ್ಗೆ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದೀವಿ ನಾವು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೆಆರ್ಪೇಟೆ ಪಟ್ಟಣದಲ್ಲಿ ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಸಮಾರಂಭದಲ್ಲಿ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಭಾಗವಹಿಸುವಂತೆ ಪ್ರೇಮ್ ಕುಮಾರ್ ಮನವಿ ಮಾಡಿದರು.
ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಏಪ್ರಿಲ್ 14ರಂದು ವಿಶ್ವನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಸಮಾರಂಭದಲ್ಲಿ ಭಾಗವಹಿಸಬೇಕು ಎಂದು ಪ್ರೇಮ್ ಕುಮಾರ್ ಮನವಿ ಮಾಡಿದರು. ಏಪ್ರಿಲ್ 14ರಂದು ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಮಹೋತ್ಸವ ಸಮಾರಂಭದಲ್ಲೂ ತಾಲೂಕಿನಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಅಂಬೇಡ್ಕರ್ ಅಭಿಮಾನಿಗಳು ಆಗಮಿಸಿ ಮಹಾನಾಯಕನಿಗೆ ಭಕ್ತಿ ನಮನಗಳನ್ನು ಸಲ್ಲಿಸಬೇಕು ಎಂದು ಪುರಸಭೆ ಸದಸ್ಯ ಡಿ ಪ್ರೇಮ್ ಕುಮಾರ್ ಮನವಿ ಮಾಡಿದರು. ಅವರು ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ದಲಿತ ಪರ ಸಂಘಟನೆಗಳು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಆಯೋಜಿಸಿದ್ದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಸಮಾಜದಲ್ಲಿ ವಾಸಿಸುವ ಶೋಷಿತರು, ದಲಿತರು ಹಾಗೂ ತುಳಿತಕ್ಕೊಳಗಾದ ಜನರು ನೆಮ್ಮದಿಯಿಂದ ಸ್ವಾಭಿಮಾನಿ ಜೀವನ ನಡೆಸಲು ವಿಶ್ವಮಾನ್ಯ ಸಂವಿಧಾನ ರಚಿಸಿ ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ವಿಶ್ವಜ್ಞಾನಿ ಶೋಷಿತರದ ಬಾಳಿನ ಬೆಳಗಾಗಿರುವ ಅಂಬೇಡ್ಕರ್ ಅವರ ಚಿಂತನೆಗಳು ಹಾಗೂ ವಿಚಾರಧಾರೆಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿದೆ ಎಂದು ಪ್ರೇಮ್ ಕುಮಾರ್ ಅಭಿಮಾನದಿಂದ ಹೇಳಿದರು. ದಲಿತ ಮುಖಂಡ ಡಾಕ್ಟರ್ ಬಸ್ತಿರಂಗಪ್ಪ, ಛಲವಾದಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಮಾಬಳ್ಳಿ ಜಯರಾಮ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಸಿದ್ದಘಟ್ಟ ಸೋಮಸುಂದರ್, ಉಚಲಹಳ್ಳಿ ನಟರಾಜ್, ಮಂಜುನಾಥ್ ಸಭೆಯಲ್ಲಿ ಮಾತನಾಡಿದರು. ಮುಖಂಡರಾದ ರಂಗಸ್ವಾಮಿ, ರಾಜಯ್ಯ, ರಮೇಶ್, ನಿಂಗಯ್ಯ, ಹರೀಶ್, ಮಹೇಂದ್ರ, ರಾಜೇಶ್, ದೇವರಾಜ್, ಕಮಲಾಕ್ಷಿ, ನಾಗರಾಜ್ ಸೇರಿದಂತೆ ನೂರಾರು ದಲಿತ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್, ವಿಶ್ವಜ್ಞಾನಿ ಅಂಬೇಡ್ಕರ್, ವಿಶ್ವಜ್ಞಾನಿ ಅಂಬೇಡ್ಕರ್, ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್. ಒಪ್ಕೊಂಡಿರ್ತಕ್ಕಂಥ ಎಲ್ಲ ಬಂಧುಗಳು, ಏಕೆಂತಂದ್ರೆ ಅಂಬೇಡ್ಕರ್ ಜಯಂತಿನ ಆಗಕ್ಕೆ ಬಿಡ್ತಿರಲಿಲ್ಲ. ಏನಾರು ಒಂದು ಕಾರಣದಿಂದ ಜಯಂತಿ ಮುಂಕೋಗ್ತಾ ಇತ್ತು, ಚುನಾವಣೆ ಬಂದು ಅಥವಾ ಏನೋ ಎಲೆಕ್ಷನ್ ಏನೋ ಬಂದು ಆಗ್ತಾ ಇತ್ತು. ಈ ಬಾರಿ ಅಂಬೇಡ್ಕರ್ ಜಯಂತಿಯನ್ನು ತಾಲೂಕಿನ ಅತ್ಯಂತ ವಿಜೃಂಭಣೆಯಿಂದ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಾಹೇಬರನ್ನ ಜಯಂತಿನ ಮಾಡೋದ್ ಪುಣ್ಯ ನಮ್ಗೆಲ್ಲರೂ ಕೂಡ ಲಭಿಸಿದೆ. ಹಾಗಾಗಿ ಎಲ್ಲ ಬಂಧುಗಳು ಇದರಲ್ಲಿ ಎಲ್ಲ ನಾಯಕತ್ವದೊಂದಿಗೆ, ಏನು ಅವ್ರ ನಾಯಕ ಈ ನಾಯಕತ್ವ ಅಂತಲ್ಲ, ಎಲ್ಲ ಜನ, ನಮ್ಮ ಜನ ಏನಿದೆ ಎಲ್ಲರೂ ನಾಯಕತ್ವದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತಿದ್ದೀವಿ. ಹಾಗಾಗಿ ತಾಲೂಕಿನ ನಮ್ಮ ಜನ, ನಮ್ಮ ಬಂಧುಗಳು, ಅಂಬೇಡ್ಕರ್ ಅನುಯಾಯಿಗಳು ಇದು ಜಾತಿ ಭೇದ ಅಲ್ಲದೇನೆ, ಯಾಕೆಂದ್ರೆ ಅಂಬೇಡ್ಕರ್ ಒಂದು ಜಾತಿ ಮಾತ್ರ ಸೀಮಿತವಾಗಿ ಸಂವಿಧಾನ ಬರ್ತಿರಲಿಲ್ಲ, ಎಲ್ಲಾ ಜಾತಿಯೂ ಕೂಡ ಸಂವಿಧಾನ ಬರೆದುಕೊಂಡು ಮಹಾನ್ ನಾಯಕನಿಗೆ ಅವರ ಒಂದು ನೆನ್ಕೊಳ್ಳೋ ದಿನಾಚರಣೆಯಿಂದ ಅವತ್ತು ದಿವಸ ಬಂದು ಅವರ ಒಂದು ಜನ್ಮ ದಿನಾಚರಣೆ ಪಾಲ್ಗೊಂಡು ಐಬಿಯಿಂದ ಮೆರವಣಿಗೆ ಹೋಗುತ್ತೆ. ಮೆರವಣಿಗೆ ಮುಖಾಂತರ ನಾವು ಸಾಗಿ ಅನೇಕ ಕಲಾತಂಡಗಳನ್ನು ಸಾಗಿ KPS ಶಾಲೆ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಊಟವನ್ನು ಮಾಡಿ ಅವರ ಹಳ್ಳಿಗಳಿಗೆ ತೆರಳಬೇಕು ಅಂತ ನಾನು ಈ ಮುಖಾಂತರ ನಮ್ಮ ಕೃಷ್ಣರಾಜಪುರ ತಾಲೂಕಿನ ಎಲ್ಲ ಬಂಧುಗಳಿಗೆ ಕೇಳ್ಕೊಂಡು ಕರೆಕ್ಟಾಗಿ 10 ಗಂಟೆಗೆ ಐಬಿಲಿ ಇರಬೇಕು ಅಂತ ನಮ್ಮೆಲ್ಲರೂ ಕೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಈ ಒಂದು ಸಭೆಗೆ ಬಂದಿರತಕ್ಕಂಥದ್ದಕ್ಕೆ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಇಡೀ ಇಂಡಿಯಾದಲ್ಲೇ ನಡೀತಾ ಇದೆ. ಅದೇ ರೀತಿ ಕೇರ್ಪೇಟೆನಲ್ಲೂ ಕೂಡ ತಾಲೂಕು ಆಡಳಿತ ಅದಕ್ಕೆ ಒಗ್ಗೂಡಿ ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಅಂಬೇಡ್ಕರ್ ಸಂಘಟನೆಗಳು ಏನು ತಾಲೂಕಿನಾದ್ಯಂತ ಇದ್ದಾವೋ ಅವರೆಲ್ಲರೂ ಕೂಡ ಸಹಕಾರವನ್ನು ಮಾಡಿ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ಅಂಬೇಡ್ಕರ್ ಸಂಘಗಳು, ದಲಿತ ಸಂಘಟನೆಯ ಮುಂಚೂಣಿ ನಾಯಕರುಗಳು, ಅದೇ ರೀತಿ ಬೇರೆ ಬೇರೆ ವಿವಿಧ ಸಂಘಟನೆಗಳೆಲ್ಲ ಕೂಡ ಜಾತಿ ಭೇದವನ್ನು ದೂರ ಇಟ್ಟು ಎಲ್ಲ ಜಾತಿಯವರು ಕೂಡ ಇನ್ವಾಲ್ವ್ ಆಗಿ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿ ಆಗಬೇಕು ಅಂತ ಮೊದಲನೇದಾಗಿ ಕಳಕಳಿಯ ಮನವಿ ಮಾಡ್ತೀನಿ. ಇದ್ರ ಜೊತೆಗೆ ಏನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ತಮಟೆ ವಾದ್ಯ, ನಗಾರಿ ವಾದ್ಯ, ಡೊಳ್ಳು ಕುಣಿತ, ವೀರಗಾಸೆ, ಹಾಗೆ ವಾದ್ಯದೊಂದಿಗೆ
ಮಂಗಳ ವಾದ್ಯದೊಂದಿಗೆ ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಇಟ್ಟು ಮೆರವಣಿಗೆ ಮಾಡ್ತೀವಿ. ಆ ಮೆರವಣಿಗೆಯಲ್ಲೂ ಕೂಡ ಭಾಗವಹಿಸಬೇಕು, ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು. ನಮ್ಮ ಗೆಳೆಯರು ಹೇಳ್ದಂಗೆ ಈಗ ನಮ್ಮ ಮುಖಂಡರುಗಳೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಯಾರು ಸಾಧನೆಯನ್ನು ಮಾಡಿದ್ದಾರೆ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಅದ್ರ ಜೊತೆಗೆ ಮಕ್ಕಳಿಗೆ ಅಂಬೇಡ್ಕರ್ ಬಗ್ಗೆ ವಿಚಾರವನ್ನು ಚರ್ಚೆ ಮಾಡಿದವ್ರಿಗೂ ಕೂಡ ಕಾಲೇಜ್ ಮಕ್ಕಳಿಗೆ ಸನ್ಮಾನ ಇದೆ. ಆಗ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಇದೇ ಸಂಘಟನೆ ಜೊತೆಗೆ ಆ ಹಳ್ಳಿಯಲ್ಲೂ ಕೂಡ ಪ್ರತಿ ಈಗ ಒಂದು ತಿಂಗಳು ಪೂರ್ತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಒಡಗೂಡಿ ಯಾವ್ಯಾವ ಹಳ್ಳಿನ ಮಾಡ್ತಾರೆ ಅಲ್ಲೆಲ್ಲರೂ ಕೂಡ ಒಡಗೂಡಿ ಹೋಗಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಅದೇ ರೀತಿ ಎಲ್ಲ ಹಳ್ಳಿಯವರು ಕೇರ್ಪೇಟೆಗೆ ಬಂದು ಇಲ್ಲೂ ಕೂಡ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಇದಕ್ಕೆ ನಮ್ಮ ಪ್ರಗತಿಪರ ಸಂಘಟನೆಯವರು ಅಥವಾ ಅಲ್ಲಿ ಇರ್ತಕ್ಕಂಥ ರೈತ ಸಂಘಟನೆಯವರು ಅಥವಾ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಬೇರೆ ಬೇರೆ OBC ವರ್ಗದಲ್ಲಿರ್ತಕ್ಕಂಥ ಸಂಘಟನೆಯ ಎಲ್ಲ ಒಡನಾಡಿಗಳು ಕೂಡ ಬಾಬಾ ಸಾಹೇಬರ ಕಾರ್ಯಕ್ರಮಕ್ಕೆ ಬರಬೇಕು. ಅವರ ಆಸೆಗಳನ್ನು ವ್ಯಕ್ತಪಡಿಸಬೇಕು. ಬಾಬಾ ಸಾಹೇಬರು ಯಾವ ರೀತಿಯಲ್ಲಿ ಎಲ್ಲರಿಗೂ ಒಂದು ಅಂತ ತೋರಿಸಿದ್ರು ನಾವೆಲ್ಲ ಒಂದು ಅಂತ ನಾವು ತೋರಿಸ್ಕೊಡ್ಬೇಕಾಗಿರೋ ಕಾರ್ಯಕ್ರಮ ಆಗಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ತಾಲೂಕಿನ ಜನ ಬರಬೇಕು ಅಂತ ಕಳಕಳಿಯ ಮನವಿ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಮೈಸೂರು ನಗರದ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರ ನಿಮಿಷಾಂಬ ಬಡಾವಣೆ ಸಭಾಂಗಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 118ನೇ ಹುಟ್ಟುಹಬ್ಬವನ್ನು ಆಚರಿಸಿದರು. ಇಂದು ಮೈಸೂರು ನಗರದಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ 118ನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಕಸ್ತೂರಿ ಸಿರಿಕನ್ನಡ ವೇದಿಕೆ ರಾಜ್ಯ ಘಟಕ ಮತ್ತು ಕೀರ್ತಿ ಯುವತಿ ಮಹಿಳಾ ಮಂಡಳಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ನಗರ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರ ನಿಮಿಷಾಂಬ ಬಡಾವಣೆ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್ ರವರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟಿಸಿದರು. ನಂತರ ಮಾತನಾಡಿ ತ್ರಿವಿಧ ದಾಸೋಹಿಗಳು ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ 118ನೇ ಕಾರ್ಯಕ್ರಮ ನಿತ್ಯೋತ್ಸವ ಕಾರ್ಯಕ್ರಮವಾಗಬೇಕು. 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರ ಆದರ್ಶ ಮತ್ತು ಕಾಯಕತ್ವವನ್ನು ಆಚರಿಸಿದ ಶತಯಶಿ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಜಗತ್ ಕಂಡ ಒಂದು ಅಚ್ಚರಿ ನಡೆದಾಡುವ ದೇವರೆಂದೇ ಖ್ಯಾತಿಯಾಗಿರುವ ಶ್ರೀಗಳು ತಾರುಣ್ಯದಲ್ಲಿಯೇ ತಮ್ಮ ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡಿ ಸುಮಾರು 111 ವರ್ಷಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಅವಕಾಶ ವಂಚಿತ ಮಕ್ಕಳಿಗೆ ಜಾತಿ ಮತ ಅಂತಸ್ತುಗಳೆನ್ನಿಸದೆ ಅನ್ನದಾಸೋಹ ಜೊತೆಗೆ ಅಕ್ಷರವನ್ನು ಕಲಿಸಿ ಅವರ ಬಾಳು ಉತ್ತಮ ಮಾರ್ಗದಲ್ಲಿ ಸಾಗಲು ಅಡಿಗಲ್ಲು ಹಾಕಿಕೊಟ್ಟ ಸಿದ್ಧ ಪುರುಷರು ಸಿದ್ಧಗಂಗೆಯ ಪೂಜ್ಯ ಪುಣ್ಯ ಸ್ವಾಮೀಜಿಯವರು. ಈ ಶತಮಾನದ ಕಂಡ ಅಪರೂಪದ ಶರಣರಾಗಿರುವ ಶ್ರೀಗಳು ಅನ್ನ ಅಕ್ಷರ ಮತ್ತು ಜ್ಞಾನ ದಾಸೋಹಗಳ ಮೂಲಕ ತ್ರಿವೇದಿ ದಾಸೋಹದಲ್ಲಿ ತೊಡಗಿದ್ದಾರೆ. ಶ್ರೀ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಅದರ ಅಡಿಯಲ್ಲಿ ಬಾಲ್ಯದಿಂದ ಪದವಿಯವರೆಗೂ ಸಂಪೂರ್ಣ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದೊಂದಿಗೆ ಉಚಿತ ವಸತಿ ಮತ್ತು ಉಚಿತ ಆಹಾರ ಕೂಡ ನೀಡಲಾಗುತ್ತದೆ. ಪ್ರಸ್ತುತ ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಕರ್ನಾಟಕದ ವಿವಿಧ ಮೂಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಶಿಕ್ಷಣ ಮಾತ್ರವಲ್ಲದೆ ರೈತಾಪಿ ಮಾರ್ಗದ ಅನುಕೂಲಕ್ಕಾಗಿ ಪ್ರತಿ ವರ್ಷ 1 ತಿಂಗಳ ಕಾಲ ರೈತ ಜಾತ್ರೆಯನ್ನು ನಡೆಸಿಕೊಳ್ಳುತ್ತಿದ್ದಾರೆ. ಸಮಾಜದ ಯಾವುದೇ ಪ್ರಖ್ಯಾತಿ ಪುರಸ್ಕಾರಕ್ಕೆ ಆಸೆ ಪಡೆದ ಮುನ್ನಡೆದರು ಅವರ ಕಾರ್ಯಕ್ಕೆ ಋಣಭಾರ ಸಲ್ಲಿಸುವ ಹೊಣೆ ಸಮಾಜದ್ದು. ಶ್ರೀಗಳ ಸಮಾಜಮುಖಿ ಜೀವನಕ್ಕೆ ಪದ್ಮಭೂಷಣ, ಕರ್ನಾಟಕ ರತ್ನ ಮುಂತಾದ ಪ್ರಶಸ್ತಿಗಳು ಒಲಿದು ಬಂದಿದೆ. 1965ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವ ಕೂಡ ಪಡೆದಿದ್ದಾರೆ. ಶ್ರೀಗಳ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಭಾರತ ರತ್ನ ಪ್ರಶಸ್ತಿ ನೀಡಬೇಕು ಎಂಬುದು ಇಡೀ ಕನ್ನಡ ಜನತೆಯ ಬಯಕೆ ಎಂದರು. ಶ್ರೀಗಳು ಅವರ ಜೀವಿತಾವಧಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಈ ಭಾಗದಲ್ಲಿ ಧಾರ್ಮಿಕತೆಯನ್ನು ಪ್ರಸಾರಿಸಿದ್ದಾರೆ ಎಂದರು. ಮುಖ್ಯ ಅತಿಥಿಗಳಾಗಿ
ಆಗಮಿಸಿದ್ದ ಪ್ರಶಸ್ತಿ ಪುರಸ್ಕಾರ ಪಡೆದ ನಿವೃತ್ತ ಡಿವೈಎಸ್ಪಿ ಮತ್ತು ಸಾಹಿತ ಎಚ್ಎಲ್ ಶಿವಬಸಪ್ಪ ಒರೆಯಾಲರವರು ಮಾತನಾಡಿ, ಸ್ವಾಮೀಜಿಗಳು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತ್ರಿವಿಧ ದಾಸೋಹ ಕಾರ್ಯಕ್ರಮ ಆಯೋಜಿಸುವ ಮುಖಾಂತರ ದಣಿವರಿಯದ ಸೇವೆ ಸಲ್ಲಿಸಿದ್ದಾರೆ. ಶ್ರೀಗಳ ವಿವಿಧ ಕ್ಷೇತ್ರದ ಸಾಧನೆ ಗುರುತಿಸಿ ಸರ್ಕಾರ ಹಲವಾರು ಪ್ರಶಸ್ತಿಗಳನ್ನು ನೀಡಿದ್ದು, ಭಾರತ ರತ್ನ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಘೋಷಿಸಬೇಕು ಎಂದರು. ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಹಿರಿಯ ನಾಗರಿಕ ಹಗಲು ಯೋಗಕ್ಷೇಮದ ಮುಖ್ಯಸ್ಥ ಮಲೆಯೂರು ಪ್ರಭು ಸ್ವಾಮಿ ಮಾತನಾಡಿ, ಯುವಕ ಯುವತಿಯರು ಧಾರ್ಮಿಕ ಪ್ರಚಾರದಲ್ಲಿ ಮುಂದಾಗಬೇಕು. ಯಾವುದೇ ಒಬ್ಬ ವ್ಯಕ್ತಿ ಮಾನವೀಯ ಮೌಲ್ಯಗಳು ಮಾನವೀಯ ಅಡಿಯಲ್ಲಿ ಕಾಯಕ ಮಾಡಿದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಕಸ್ತೂರಿ ಸಿರಿ ಕನ್ನಡ ವೇದಿಕೆ ಮೈಸೂರು ಜಿಲ್ಲಾಧ್ಯಕ್ಷ ಶ್ರೀಮತಿ ಮಂಜುಳಾ ರಮೇಶ್ ಮಾತನಾಡಿ, ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬಂದಾಗ ಮಾತ್ರ ಸಾಮಾಜಿಕ ಸಮಾನತೆ ಕಾಣಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಲೆಯೂರು ಪ್ರಭುಸ್ವಾಮಿ, ಶಿಕ್ಷಕಿ ಚೌವಂಡ ಚಂದಮ್ಮ, ಪುಣ್ಣಚ್ಚ, ಎಂಕೆ ಕಾಮಿನಿ, ಯದುಗಿರಿ ಗೋಪಾಲನ್, ಶಿಲ್ಪಾ, ಕೆ ಕುಮಾರ್, ತಿಮ್ಮನ ಕೊಪ್ಪಲುರವರುಗಳು ವೇದಿಕೆಯಲ್ಲಿ ಸಿದ್ಧಗಂಗಾ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು. ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಂಡಿತು. ಸೇವನ ಧ್ಯಾನ ಮಾಡೋ, ಮನಸ್ಸ ಶಾಂತಿ ನೀಡೋ, ಶಿವನನ್ನು ನಿನ್ನಲ್ಲಿ ನೀನೋಡು, ಶಿವನನ್ನು ನಿನ್ನಲ್ಲಿ ನೀನೋಡು. ಸಾಂಬರೇ ನಮೋ ಪಾರ್ವತಿ ಪಜರಮಾದೇವಿ ಶಿವೋ ಹರಿನಾಮ ಸಂಕೀರ್ತನ ಗೋವಿಂದ. ವಿಚಾರಗಳನ್ನ ಕೆಲವನ್ನ ನಾನು ಹೇಳಿದ್ರು, ಕಥೆಯೆಲ್ಲ ಹೇಳುವುದಕ್ಕಿಂತ ಕೆಲವು ಘಟ್ಟಗಳನ್ನ ಹೇಳ್ಕೊಂತ ಒಂದಷ್ಟು ಮಾತು ಮುಗಿಸೋಣ ಅಂತ ಅಂದ್ಕೊಂಡಿದ್ದೇನೆ. ಈಗ ಮಾತಾಡುವ ಹೇಳಲಿಕ್ಕೆ ಸಾಕಷ್ಟಿದೆ. ನಾನು ಮಾತಾಡಿದ್ರೆ ಬಹುಶಃ ರಾತ್ರಿ 8 ಗಂಟೆವರೆಗೆ ಹೀಗೆ ಮಾತಾಡ್ತೀನಿ ಅವ್ರ ಬಗ್ಗೆ. ರಾತ್ರಿ 8 ಗಂಟೆವರೆಗೂ ಮಾತಾಡ್ಬೋದೇ ಅವ್ರ ಬಗ್ಗೆ. ಆದ್ರೆ ಬೇಡ, ಮಾತಾಡೋದು. ಈಗ ಕೆಲವು ವಿಚಾರಗಳು ಒಂದೊಂದೇ ಮಾತಲ್ಲಿ ಅವ್ರ ಬದುಕನ್ನ ನಾನು ಕಟ್ಕೊಳ್ತಾ ಹೋಗ್ತೀನಿ ಅಷ್ಟೇ. ಆಮೇಲೆ ಹೇಳ್ತೇನೆ. 1907 ಏಪ್ರಿಲ್ 1ರಂದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ವೀರಾಪುರ ಗ್ರಾಮದಲ್ಲಿ ಜನಿಸಿದರು. 1907 ಏಪ್ರಿಲ್ 1ನೇ ತಾರೀಕು ಅವರ ಜನನ ಆಗುತ್ತೆ. ತಂದೆ ಪಟೇಲ್ ಹೊನ್ನೇಗೌಡ, ತಾಯಿ ಗಂಗಮ್ಮ. ಇವರು 13ನೆಯ ಮಗ. ಅವರ ತಂದೆ ತಾಯಿಗೆ ಇವರು 13ನೆಯ ಮಗ. ಇವರ ಬಾಲ್ಯದ ಹೆಸರು ಶಿವಣ್ಣ ಅಂತ ಇವರನ್ನ ಕರೀತಾ ಇದ್ರು. ಇವರಿಗೆ ಬಾಲ್ಯದಲ್ಲಿ ಅವರ ತಂದೆ ತಾಯಿ ಇಟ್ಟಂತ ಹೆಸರು ಶಿವಣ್ಣ ಅಂತ ಕರೀತಾ ಇದ್ರು. ಇವರು ಶಿಕ್ಷಣಕ್ಕಾಗಿ ಮಠಕ್ಕೆ ಬಂದಾಗ 2-3 ಸಾರಿ ತಿರಸ್ಕೃತರಾಗಿದ್ದಾರೆ. ಅಲ್ಲಿ ಆನಂತರ ಅಲ್ಲಿ ಸೇರ್ಕೊಳ್ತಾರೆ. ಸೇರ್ಕೊಂಡ ಮೇಲೆ ಮುಕ್ತಾನ ಸ್ವಾಮಿಗಳು ಅವರ ಗಮನಕ್ಕೆ ಇವರು ಬೀಳ್ತಾರೆ. ಬಿದ್ದ ಮೇಲೆ ಇವರನ್ನ ಅವರು ಶಿಷ್ಯನನ್ನಾಗಿ ಮಾಡ್ತಾರೆ. 1930ಕ್ಕೆ ಇವರಿಗೆ ದೀಕ್ಷೆಯನ್ನು ಕೊಡಲಾಗುತ್ತೆ. ಮುಕ್ತಾನ ಸ್ವಾಮಿಗಳು 1930ರಲ್ಲಿ ಇವರಿಗೆ ದೀಕ್ಷೆಯನ್ನು ಕೊಡ್ತಾರೆ. 1941ರಲ್ಲಿ ಆ ಮಠದ ಪಟ್ಟಾಧಿಕಾರವನ್ನ ಇವರಿಗೆ ವಹಿಸಿಕೊಡಲಾಗುತ್ತದೆ. ಪಟ್ಟಾಧಿಕಾರ ಸ್ವೀಕಾರವನ್ನು ಮಾಡ್ತಾರೆ. ಒಟ್ಟು ಇವರು 120 ಶಿಕ್ಷಣ ಸಂಸ್ಥೆಗಳು ಇದಾವೆ. ಸಿದ್ಧಗಂಗೆಯ ಶಿಕ್ಷಣ ಸಂಸ್ಥೆಗಳು 120 ಇದಾವೆ. ಸಂಸ್ಕೃತ ಭಾಷೆಯ ಶಿಕ್ಷಣದ ಜೊತೆಗೆ ಆಧುನಿಕ ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣಕ್ಕೂ ಆದ್ಯತೆ ನೀಡಿದರು. ಆ ಕಾಲದಲ್ಲಿ ಸಂಸ್ಕೃತವನ್ನು ಓದೋದು, ಮೈಲಿಗೆ ಮಡಿ ಅನ್ನುವ ಲೆಕ್ಕ ಇತ್ತು. ಮತ್ತೆ ಅದನ್ನು ಓದಬಾರದು, ಯಾರದೋ ಬೇರೆ ಭಾಷೆ ಅಂತಕ್ಕಂಥದ್ದು. ಹಾಗಾಗಿ ಸಂಸ್ಕೃತದ ಜೊತೆಗೆ
ತಾಂತ್ರಿಕ ವಿದ್ಯಾಲಯಗಳ ಬಗ್ಗೆನೂ ಗಮನ ಕೊಟ್ಟು ಸನಾತನ ಮತ್ತು ಆಧುನಿಕ ಮತ್ತು ಪುರಾತನ ಎಲ್ಲವನ್ನು ಸಮ್ಮೇಳನ ಮಾಡುವ ಒಂದು ಗುರಿಯನ್ನು ಇವರು ಇಟ್ಟುಕೊಂಡಿದ್ರು. ಎಲ್ಲ ಸಮುದಾಯದವರಿಗೂ ಭಾಗಗಳಲ್ಲಿ ಸಾಮಾಜಿಕ ಏನು ಕರ್ತವ್ಯ ಜೊತೆಗೆ ಸಮಾಜದ ಬಗ್ಗೆ ಸಾಕಷ್ಟು ಗಮನವನ್ನು ಇಟ್ಕೊಂಡು ಕರ್ತವ್ಯ ನಿರ್ವಹಿಸಿ ಸಮಾಜದ ಜನರ ಜೊತೆ ಇನ್ನೂ ಸಹ ಇರ್ತಕ್ಕಂತಹ ನಮ್ಮ ಶರಣರಾದಂತಹ HL ಶಿವಬಸಪ್ಪ ಹೊರೆಯಾಳ ಸಾಹೇಬ್ರೆ, ಹಾಗೆ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ಸಮಾಜದ ಚಿಂತಕರಾದಂತಹ ಹೋತೇರ್ ಮಹಾದೇವ್ ಅವರೇ, ಹಾಗೆ ಮಹಿಳಾ ಅಧ್ಯಕ್ಷರಾದಂತಹ ಮಂಡಲ ರಮೇಶ್ ಅವರೇ, ಹಾಗೂ ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ಸಾಧಕರೇ, ಹಾಗೂ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವೃದ್ಧಾಶ್ರಮದ ಎಲ್ಲ ನಿವಾಸಿಗಳೇ ಹಾಗೂ ಬಂಧುಗಳೇ, ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಜಗಜ್ಯೋತಿ ಬಸವಣ್ಣವರು 12ನೇ ಶತಮಾನದಲ್ಲಿ ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು ಹೇಳಿದ್ರು. ಅದನ್ನ ಚಾಚೂ ಚಪ್ಪದೆ ಏನು 1/4/1907 ಅಲ್ವಾ ಸ್ವಾತಂತ್ರ್ಯ ಬಂದದ್ದು ನಮಗೆ 47ರಲ್ಲಿ. ಆದರೆ ಸಿದ್ಧಗಂಗಾ ಶ್ರೀಗಳು ಈ ನಾಡಿನಲ್ಲಿ ಜನಿಸಿದ್ದು 1/4/1907ರಲ್ಲಿ. ಸ್ವಾತಂತ್ರ್ಯ ಬರುವ 40 ವರ್ಷಗಳ ಹಿಂದೆ ಜನಿಸಿದಂತಹ ಈ ಮಹಾಪುರುಷ ವಿಭೂತಿ ಧಾರಿಗಳಾದಂತಹ ಸಿದ್ಧಗಂಗಾ ಶ್ರೀಗಳು ಬಹಳ ವಿಶೇಷವಾಗಿ ನಮ್ಮ ಈ ಸಮಾಜವನ್ನು ಕಟ್ಟಬೇಕು, ಈ ನಾಡಿನಲ್ಲಿ ಯಾವುದೇ ಜಾತಿ ಧರ್ಮ ಅನ್ನದೇ ಎಲ್ಲ ಮಕ್ಕಳು ಸಹ ನನ್ನ ಮಕ್ಕಳಿದ್ದಾಗೆ ಅಂತೇಳಿ ಅವರು ಸ್ವತಂತ್ರ ಪೂರ್ವದಲ್ಲಿ ಸಾಮಾಜಿಕ ಹೋರಾಟವನ್ನು ಮಾಡೋದ್ರ ಮುಖಾಂತರ ತ್ರಿವಿಧ ದಾಸೋಹಿಗಳಾದರು. ಏನು ತ್ರಿವಿಧ ದಾಸೋಹಿ ಅಂದರೆ ಅವರು ಆಹಾರವನ್ನು ಕೊಡ್ತಕ್ಕಂಥದ್ದಾಗ್ಬೋದು, ಜ್ಞಾನವನ್ನು ಕೊಡ್ತಕ್ಕಂಥದ್ದಾಗ್ಬೋದು, ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದಾಗ್ಬೋದು, ಅದ್ರ ಜೊತೆಗೆ ಶರಣ ಪರಂಪರೆಯನ್ನು ಜಾಗೃತಿ ಮೂಡಿಸ್ತಕ್ಕಂಥದ್ದು. ಹೀಗೆ ಹಲವಾರು ಮಕ್ಕಳಿಗೆ, ಕೋಟ್ಯಾಂತರ ಮಕ್ಕಳಿಗೆ ಅವರು ತಂದೆಯಾಗಿ, ತಾಯಿಯಾಗಿ, ಬಂಧುಗಳಾಗಿ ಅವರು ಪ್ರತಿನಿತ್ಯ ದಣಿವರಿಯಾದ ಸ್ವಾಮೀಜಿಗಳು. ನಾವು ಯಾರು 8 ಗಂಟೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಆಗ ಸರ್ಕಾರಿ ಕೆಲಸ 8 ಗಂಟೆಯಲ್ಲಿ ಅರ್ಧ ಗಂಟೆ ಟೀಗೆ ಹೋಗ್ತಾರೆ, ಅರ್ಧ ಗಂಟೆ ಶೌಚಾಲಯ ಅಂತಾರೆ, ಇನ್ನು ಅರ್ಧ ಗಂಟೆ ಪಕ್ಕಕ್ಕೆ ಹೋಗಿ ಬರ್ತೀನಿ ಅಂತಾರೆ. 8 ಗಂಟೆಲಿ 3 ಗಂಟೆ ಕೆಲಸ ಮಾಡಿದ್ರೆ ಹೆಚ್ಚಾಗೋಗಿದೆ ಅಂತ ಪರಿಸ್ಥಿತಿ ಬಂದಿದೆ. ದಣಿವಾಗೋಯ್ತು, ಸುಸ್ತಾಗೋಯ್ತು ಅಂತಾರೆ. 4 ಲೈನ್ ಟೈಪ್ ಮಾಡಿದ್ರೆ ಸುಸ್ತಾಗೋಯ್ತು ಅಂತ ಹೇಳಿದ್ರೆ, ಆದರೆ ಅವರು ದಿನದ 24 ಗಂಟೆ ದಣಿವೆ ಅರಿದ ಶ್ರೀಗಳು. ಅವರು ನಮ್ಮ ಮಂಡ್ಯ ಭಾಗಕ್ಕೆ, ಮೈಸೂರು ಭಾಗದಲ್ಲೆಲ್ಲ 1962, 75 ಆ ಭಾಗದಲ್ಲೆಲ್ಲ ಕುದುರೆ ಗಾಡಿನಲ್ಲಿ ಸಿದ್ಧಗಂಗಾ ಮಠದಿಂದ ಮೈಸೂರು ಬರ್ತಾ ಇದ್ರು. ಈ ಕಡೆ ಹುಣಸೂರು ಆಗ್ಬೋದು, ಕೇರನಗರ ಆಗ್ಬೋದು, ಮೈಸೂರು ನಗರ ಆಗ್ಬೋದು, ಈ ಕಡೆ ನರಸೀಪುರ ಆಗ್ಬೋದು, ಈ ಭಾಗದಲ್ಲೆಲ್ಲ ಎತ್ತಿನ ಗಾಡಿಯಲ್ಲಿ ಬರೋದ್ರ ಮುಖಾಂತರ ಅವರು ಭಿಕ್ಷಾಟನೆಯನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಕೊಡುವಂತಹ ಏನು ಆಹಾರ ಪದಾರ್ಥಗಳು, ಅಕ್ಕಿ ಆಗ್ಬೋದು, ಭತ್ತ ಆಗ್ಬೋದು, ಹಾಗೆ ಹುಣಸೆಹಣ್ಣು ಆಗ್ಬೋದು, ಹುರುಳಿಕಾಳು ಆಗ್ಬೋದು, ತೆಂಗಿನಕಾಯಿ ಆಗ್ಬೋದು, ಖಾರದ ಪುಡಿ ಆಗ್ಬೋದು, ಇದೆಲ್ಲನೂ ಈಗ ನಮ್ಮ ಶಿವಬಸಪ್ಪ ಸಾಹೇಬ್ರಂತವ್ರ ಮನೇಲಿ ಒಂದ್ ಕಡೆ ಕ್ರೋಢೀಕರಿಸಿ ಆಮೇಲೆ ಅವ್ರ ಜವಾಬ್ದಾರಿ ವಹಿಸೋರು. ಇವೆಲ್ಲ ಲಾರಿ ತಗೊಬಂದು ಮಠಕ್ಕೆ ಹಾಕಿ ಅಂತಕ್ಕಂಥದ್ದು. ನಮ್ಮ KP ಮಾದೇವ ಸ್ವಾಮಿ ಅವರು ನರಸೀಪುರ ಅವ್ರು ಇವತ್ತು ಸಹ ಲಾರಿ ಗಟ್ಟಲೆ ಅಕ್ಕಿಯನ್ನ ಮಠಕ್ಕೆ ತಲುಪಿಸ್ತಾ ಇದ್ದಾರೆ. ಯಾಕಪ್ಪ ಈ ಸಂದರ್ಭದಲ್ಲಿ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ದಣಿವರಿಯದ ಸ್ವಾಮೀಜಿ. ಸೂರ್ಯ ಉಡೋದು ಎಷ್ಟು ಗಂಟೆಗೆ ಸರ್? ಎಷ್ಟು ಗಂಟೆಗೆ ಸೂರ್ಯ? 6 ಗಂಟೆಗೆ. ಪಾಂಪೋಲ್ ಇಡೋದು ಎಷ್ಟು ಗಂಟೆಗೆ? 2:15 ನೋಡಿ. 3 ಗಂಟೆ ಅಂದ್ರೆ 2:15 ಹೇಳ್ತಾ ಇದ್ದಾರೆ. ಅವ್ರು ನೋಡಿದ್ದಾರೆ, ಆ ಜೊತೆಲಿ ಕೂತ್ಕೊಂಡು ಶಿವ ಪೂಜೆ ಮಾಡಿದ್ದಾರೆ. ಅವರು 2 ಗಂಟೆಗೆ ಹೇಳ್ತಾರೆ ಸ್ವಾಮೀಜಿಗಳು. 2 ಗಂಟೆ ನಿತ್ಯ ಕರ್ಮ ಮುಗಿಸಿ 3 ಗಂಟೆ ಪೂಜೆ ಕೂತ್ಕೊಂಡ್ರೆ, ನಾವು ಮಾದೇವಪ್ಪ ಒಂದ್ಸತಿ ಹೋದಾಗ ಅವ್ರ ಜೊತೆಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ 5 ಗಂಟೆವರೆಗೂ ಪೂಜೆ ಮಾಡಿ 5ರಿಂದ 5:30 ಪ್ರಸಾದ ಮಾಡಿ 6 ಗಂಟೆಗೆ ಮಕ್ಕಳನ್ನೆಲ್ಲ ಸುಮಾರು 12-15 ಸಾವಿರ ಜನ ಮಕ್ಕಳನ್ನ ಏನು ಪ್ರಾರ್ಥನೆ ಕುಣಿಸಿ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಓಂ ಶ್ರೀ ಗುರು ಬಸವಲಿಂಗನ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎಲ್ಲವೂ ನೀನು ಅಂತೇಳಿ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂತ ಸ್ವಾಮೀಜಿಗಳು. ಅದು ನೋಡ್ತಿದ್ರೆ ಕೈಲಾಸ ಇಲ್ಲಪ್ಪ ಅಂತ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ. ಸ್ವರ್ಗ ಇಲ್ಲಪ್ಪ ಅಂತಂದ್ರೆ ಅದು ಬಂದು ಯಾರು ಮಕ್ಕಳನ್ನ ತಾವೆಲ್ಲ ನೋಡಿರ್ತೀರಿ ಸಾಕಷ್ಟು ಬಾರಿ ಸಿದ್ಧಗಂಗಾ ಮಠದಲ್ಲಿ. ಅದೇ ಒಂದು ಸ್ವರ್ಗ ಅಂತಕ್ಕಂಥದ್ದು. ಆ ಮಕ್ಕಳು ಏನ್ ಶಿಸ್ತಾಗಿ ಎಲ್ಲ ವಿಭೂತಿ ಧಾರಣೆ ಮಾಡಿ ಕೆಂಪು ವಸ್ತ್ರವನ್ನು ಹಾಕಿ ಬಂದಿದ್ದಾರೆ. ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಅವ್ರು ಹೇಳ್ತಿದ್ರು ಸ್ವಾಮೀಜಿಗಳು, ಪ್ರತಿಯೊಬ್ಬರು ಸಹ ಧರ್ಮದ ಮೂಲ ಯಾವುದು? ದಯವೇ ಧರ್ಮದ ಮೂಲವಯ್ಯ ಅಂತ. ಯಾವುದೇ ಒಂದು ಧರ್ಮಕ್ಕೆ ನಾವು ಸೀಮಿತ ಆಗಬಾರ್ದು. ಪ್ರತಿಯೊಬ್ಬರು ದಯೆ, ಕೈಂಡ್ನೆಸ್ ಅಂತಕ್ಕಂಥದ್ದೇ ಧರ್ಮದ ಮೂಲವಯ್ಯ ಅಂತಕ್ಕಂಥದ್ದು. ಹಂಗಾಗಿ ಸ್ವಾಮೀಜಿಗಳು 12ನೇ ಶತಮಾನದ ಏನು ಸಿದ್ಧಗಂಗಾ ಸ್ವಾಮೀಜಿಗಳು 12ನೇ ಶತಮಾನದ ಬಸವಣ್ಣವರ ಆದರ್ಶಗಳನ್ನು ಸಂಪೂರ್ಣ ಮೈಗೂಡಿಸ್ಕೊಂಡಂಥವ್ರು. ಅವರ ಆದ್ಯದಲ್ಲಿ ಇವತ್ತು ಸಹ ಮಠದಲ್ಲಿ ನಿರಂತರವಾಗಿ ಸ್ವಾಮೀಜಿಗಳು ಹೋದ್ಮೇಲೆ ಹೆಂಗಪ್ಪ ಈ ಮಕ್ಕಳನ್ನೆಲ್ಲ ಸಾಕುದು ಅಂತ ಹೇಳ್ತಿದ್ದೋ ಇರ್ತಕ್ಕಂಥ ಸಿದ್ಧಲಿಂಗ ಸ್ವಾಮೀಜಿಗಳಾಗ್ಬೋದು, ಮತ್ತೊಬ್ಬರು ಕಿರಿಯ ಸ್ವಾಮೀಜಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಿದ್ಧಗಂಗಾ ಶ್ರೀಗಳು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೆ ಅವರ ಹಣವನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ಲಿಲ್ಲ. ನಾನು ನೋಡಿದಾಗೆ ಅವ್ರು ಕೇಳ್ತಿದ್ದೇನಪ್ಪ ಅಂತ ಹೇಳಿದ್ರೆ, ನೀವು ಬಂದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ದಾಸೋಹವನ್ನ
ಏರ್ಪಾಡು ಮಾಡಿ ಅಲ್ಲಿ 2,000 ಜನ ಬರಲಿ 3,000 ಜನ ಬಂದರೆ ಅವ್ರಿಗೆ ಪ್ರಸಾದವನ್ನು ಕೊಡುವುದಕ್ಕೆ, ಊಟವನ್ನು ಕೊಡೋದಕ್ಕೆ ನಿಮಗೆ ಶಕ್ತಿ ಇದೆಯಾ ನಿಮ್ಮ ಸಂಘಟನೆಗೆ, ನಿಮ್ಮ ಊರವ್ರಿಗೆ, ಹಂಗಿದ್ರೆ ಮಾತ್ರ ನಾನು ಊರಿಗೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಬರ್ತಿದ್ರು. ಯಾಕೆ ಅಂತ ಹೇಳಿದ್ರೆ ಇವತ್ತು ಜಗತ್ತಿನಲ್ಲಿ 90 ಕೋಟಿ ಜನಕ್ಕೆ ಒಂದು ಹೊತ್ತು ಆಹಾರ ಇಲ್ಲ. ಎಷ್ಟು ಜನಕ್ಕೆ? 90 crores, 90 ಕೋಟಿ ಜನಕ್ಕೆ. ಭಾರತ ದೇಶದಲ್ಲೂ ಸಹ ಸಾಕಷ್ಟು ಕೋಟಿ ಜನಕ್ಕೆ ಆಹಾರ ಇಲ್ಲ. ಕರ್ನಾಟಕದಲ್ಲಿಲ್ಲ, ಮೈಸೂರು ಭಾಗದಲ್ಲಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಹಸುದವ್ರು ಗೊತ್ತು ಕಷ್ಟ ಏನು ಅಂತಕ್ಕಂಥದ್ದು. ಒಬ್ಬರು ಅಧಿಕಾರಿಗಳು ಸಿದ್ಧಗಂಗಾ ಮಠದ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ನನಗೆ 14ನೇ ವಯಸ್ಸಿಗೆ ತಂದಿಲ್ಲಿ ಬಿಟ್ರು, ಯಾರು ನಮ್ಮ ಶಿವಬಸಪ್ಪ ಸಾಹೇಬ್ರಂತವ್ರು ಗದಗ ಹುಬ್ಳಿ ಕಡೆಯಿಂದ ಕರ್ಕೊಂಬಂದಲ್ಲಿ ಬಿಟ್ಬಿಟ್ರು. ನಾವು ಅವತ್ತು ಬಂದು ಸಂಪೂರ್ಣವಾಗಿ 3 ಹೊತ್ತು ಪ್ರಸಾದವನ್ನು ಮಾಡಿದೆ. ಅವತ್ತು ನನ್ನ ಹೊಟ್ಟೆ ತುಂಬ 14 ವರ್ಷದವರೆಗೂ ನನ್ನ ಹೊಟ್ಟೆ ತುಂಬಿರ್ಲಿಲ್ಲ. ಅಷ್ಟು ಕರಡ ಸಂಕಟದಲ್ಲಿ ನಾನು ಬದುಕ್ತಿದ್ದೆ. ನನ್ನ ತಂದೆ ತಾಯಿಗಳಿಗೆ ಊಟ ಕೊಡೋಕ್ಕಾಗಿಲ್ಲ. ಸಿದ್ಧಗಂಗಾ ಸ್ವಾಮೀಜಿಗಳು ಬಂದು ಆ ಮಠದಲ್ಲಿ 3 ಹೊತ್ತು ಪ್ರಸಾದ ಮಾಡಿದ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತೇಳಿ ಒಬ್ರು IAS ಅಧಿಕಾರಿಗಳನ್ನು ಓದಿ ಒಬ್ರು ಅಧಿಕಾರಿಗಳಾಗಿ ಅವತ್ತು ದಿವಸ ಒಂದು ಭಾಷಣ ಮಾಡುವಾಗ ಕಣ್ಣೀರು ಹಾಕೊಂಡು ನನ್ನ ಹೊಟ್ಟೆ ತುಂಬಿಸ್ತಂಥವ್ರು ಸ್ವಾಮೀಜಿಗಳು. ಅಂಥದ್ದು ಒಬ್ಬರು ಆದ್ರೆ ಎಷ್ಟು ಕೋಟ್ಯಾಂತರ ಜನ ಇವತ್ತು ದಿವಸ ಬದುಕಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ತಿಳ್ಕೊಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಸ್ವಾಮೀಜಿಗಳ ಒಂದು 118ನೇ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಬಹಳ ಸಂತೋಷ. ನಾವು ನೀವು ಸರಳವಾಗಿ ಆಗಲಿ ಎಲ್ಲರೂ ಆಗಲಿ ಇಂಥ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ಒಂದು ದಾಸೋಹವನ್ನು ಏರ್ಪಾಡು ಮಾಡ್ತಕ್ಕಂಥದ್ದು, ಧಾರ್ಮಿಕತೆಯನ್ನು ಪ್ರಚಾರ ಮಾಡುವಂಥದ್ದು ನಾವು ಮಾಡಬೇಕಾಗ್ತದೆ. ಇವತ್ತು ದಿವಸ ವಿದ್ಯಾರ್ಥಿಗಳು ಬಹಳ ದುಶ್ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಮಠ ಮಾನ್ಯಗಳು ಸಂಸ್ಕಾರ ಅಂತಕ್ಕಂಥದ್ದು ಶರಣ ಪರಂಪರೆ ಯಾವುದನ್ನು ಕೇರ್ ಮಾಡ್ತಾ ಇಲ್ಲ. ಯಾವ ಕಿವಿಯೆಲ್ಲ ಮುಚ್ಚೋಗಿದೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ. ಹಂಗಾಗಿ ಇವತ್ತು ಯುವಕರು ಈ ಸ್ವಾಮೀಜಿಗಳ ಆದರ್ಶಗಳನ್ನು ಮೈಗೂಡಿಸ್ಕೊಂಡ್ರೆ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಕೋತೇರ ಮಹಾದೇವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ. ಹಾಗಾಗಿ ಇನ್ನು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ. ಆಲೋಚನೆಗಳನ್ನೇ ಅವರು ಮನಸ್ಸಿಗೆ ಹಚ್ಕೋತಿದ್ದದ್ದು. ಯಾವ ಕೆಟ್ಟ ಯೋಚನೆಗಳು, ಯಾವುದೇ ಸಂಪತ್ತಿನ ಬಗ್ಗೆ ಇರ್ತಕ್ಕಂಥ ಯೋಚನೆಗಳು ಯಾವುದೂ ಇರಲಿಲ್ಲ. ಮಕ್ಳು ಊಟ ಮಾಡಬೇಕು, ಎಷ್ಟು ಜನ ಬಂದ್ರು ಅವ್ರು ಊಟ ಕೊಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬಿಟ್ರೆ ಇನ್ ಯಾವ ಕಾನ್ಸೆಪ್ಟ್ ಇರಲಿಲ್ಲ. ಬಿಟ್ರೆ ವಿದ್ಯಾಭ್ಯಾಸ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಓದ್ಬೇಕು. ನೀವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಅಲ್ಲಿಯ ಪರಿಸ್ಥಿತಿ 2,000 ಮನೆಗಳಲ್ಲಿ ಒಂದು 20 ಮನೆ ಮಕ್ಕಳು ಊರ್ ಬಿಟ್ಟು ಹಾಕ್ಸ್ಬೇಕಾದ್ರೆ ಓದಕ್ಕೆ. ಈಗಲೂ ಅಷ್ಟೇ ಆ ಮಕ್ಕಳಿಗೆ ಊಟ ಮತ್ತು ವಸತಿಯ ವ್ಯವಸ್ಥೆ ಇರಲ್ಲ. ಅದನ್ನು ಅನೇಕ ಬೇರೆ ಬೇರೆ ಜನಾಂಗದ ಮಕ್ಕಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರೌಕೋಟಿ, ಕುಶಾಲನಗರ. ನಾಪೊಕ್ಲುವಿನ KPR ಶಾಲಾ ಕ್ರೀಡಾಂಗಣದಲ್ಲಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ವತಿಯಿಂದ ಬೇಸಿಗೆ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಪಠ್ಯದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲೂ ಪಾಲ್ಗೊಂಡು ರಜಾ ಅವಧಿಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಿವೃತ್ತ ಏರ್ಫೋರ್ಸ್ ಅಧಿಕಾರಿ ಕೊಂಡೀರ ಗಣೇಶ್ ನಾಣಯ್ಯ ತಿಳಿಸಿದರು. ನಾಪೊಕ್ಲುವಿನ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ವತಿಯಿಂದ ನಾಪೊಕ್ಲುವಿನ KPR ಶಾಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ 25ನೇ ವರ್ಷದ ಹಾಕಿ ಹಾಗೂ ಇನ್ನಿತರ ಬೇಸಿಗೆ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಹಿರಿಯರಾದ ದಿವಂಗತ ಕಲಿಯಂಡ ಸಾಬು ಅಯ್ಯಣ್ಣ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ಸ್ಥಾಪಿಸಿದ ಬಳಿಕ 25 ವರ್ಷಗಳಲ್ಲಿ ನಿರಂತರವಾಗಿ ಬೇಸಿಗೆ ಶಿಬಿರವನ್ನು ಆಯೋಜಿಸುತ್ತಾ ಬರಲಾಗುತ್ತಿದ್ದು, ಹಲವು ವಿದ್ಯಾರ್ಥಿಗಳು ತರಬೇತಿ ಪಡೆದು ಉನ್ನತ ಸ್ಥಾನ ಹೊಂದಿದ್ದಾರೆ. ಹಲವು ಕ್ರೀಡಾಪಟುಗಳಾಗಿ ಹೊರಹೊಮ್ಮಿದ್ದಾರೆ. ವಿದ್ಯಾರ್ಥಿಗಳ ಏಳಿಗೆಯಲ್ಲಿ ಪೋಷಕರ ಪಾತ್ರ ಮುಖ್ಯ. ತರಬೇತುದಾರರು ಉತ್ತಮ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅಭ್ಯಾಸದ ವೇಳೆ ಉತ್ತಮ ತರಬೇತಿಯನ್ನ ವಿದ್ಯಾರ್ಥಿಗಳು ಪಡೆದುಕೊಂಡು ಉನ್ನತಿಯನ್ನು ಸಾಧಿಸಬೇಕು ಎಂದರು. ಇದೇ ಸಂದರ್ಭ ಇತ್ತೀಚೆಗೆ ನಿಧನರಾದ ಅಕಾಡೆಮಿ ಸ್ಥಾಪಕ ಅಧ್ಯಕ್ಷ ಕಲಿಯಂಡ ಸಾಬು ಅಯ್ಯಣ್ಣ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕ್ರೀಡಾ ಅಕಾಡೆಮಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ನುರಿತ ತರಬೇತುದಾರರಿಂದ ವಿದ್ಯಾರ್ಥಿಗಳಿಗೆ ಹಾಕಿ ತರಬೇತಿ ಜೊತೆಗೆ ಸಾಂಸ್ಕೃತಿಕ ತರಬೇತಿಯನ್ನ ಅಕಾಡೆಮಿ ಮೂಲಕ ನೀಡಲಾಗುತ್ತಿದೆ. ಮಾತ್ರವಲ್ಲದೆ ಶಿಬಿರಾರ್ಥಿಗಳಿಗೆ ಹರದ ಪತ್ರ ನೀಡಲಾಗುತ್ತದೆ. ಪ್ರತಿದಿನ ಹಾಲು, ಮೊಟ್ಟೆ, ಬಿಸ್ಕೆಟ್ ವಿತರಿಸುವುದರ ಮೂಲಕ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ. ಈ ಸಂದರ್ಭ ನುರಿತ ತರಬೇತುದಾರರಾದ ಅಕಾಡೆಮಿಯ ಕಾರ್ಯದರ್ಶಿ, ಮಾಜಿ ಸೈನಿಕ ಕೆಟೋಳಿರ ಡಾಲಿ ಅಪ್ಪಚ್ಚ ಹಾಗೂ ಕ್ರೀಡಾಪಟು ಅರೆಯಡ ಗಣೇಶ್ ಬೆಳ್ಳಿಯಪ್ಪ, ಬಿದ್ದಟ್ಟನ ಮಮತಾ ಚಿನ್ನಪ್ಪ, ಅಕಾಡೆಮಿ ಖಜಾಂಚಿ ಮಾಚೆಟಿರ ಕುಶಾಲಪ್ಪ, ಅಕಾಡೆಮಿ ನಿರ್ದೇಶಕರಾದ ಕುಂಚೆಟ್ಟಿರ ಸುದಿ, ತುಗಳಸ್ ದಾನಂದ, ಪೋಷಕರು ಹಾಗೂ ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು. ನಮಸ್ಕಾರ. ಈ ದಿವಸ ನಾವೆಲ್ಲರೂ ಬಹಳ ಉತ್ಸಾಹದಿಂದ ಇಲ್ಲಿ ಈ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಗ್ರೌಂಡಲ್ಲಿ ನಾವು ನೆರೆದಿದ್ದೇವೆ. ಏಕೆಂದರೆ ಪ್ರತಿ ಇದು ಹಾಕಿ ಅಭ್ಯಾಸವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಹೊರಗಿಂದ ಮಕ್ಕಳೆಲ್ಲ ಭಾಳ ಉತ್ಸಾಹದಿಂದ ಬಂದು ಪಾಲ್ಗೊಳ್ತಿದ್ದಾರೆ. ಈ ಅಕಾಡೆಮಿಯ ಸ್ಥಾಪಕರು ವರಾದ ಕಲ್ಯಾಣ ಅಯ್ಯಣ್ಣನವರು ಈ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿ 25 ವರ್ಷ ಆಯಿತು. ಆ 25 ವರ್ಷದಲ್ಲಿ
ಅನೇಕ ವಿದ್ಯಾರ್ಥಿಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ಗೆ ಹಾಕಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮುಂದಕ್ಕೆ ಇಂಥ ಒಂದು ಅಕಾಡೆಮಿಯನ್ನು ನಡೆಸ್ಕೊಂಡು ಬಂದು ಮುಂದಿನ ಮಕ್ಕಳ ಪೀಳಿಗೆಯನ್ನು ನಾವು ಹೆಚ್ಚಿನ ಒಂದು ಮಹತ್ವ ಕೊಡಬೇಕು. ಆದ್ದರಿಂದ ಅವರು ಮಾಡಿದ ಶ್ರಮವನ್ನು ನಾವು ಮುಂದಕ್ಕೆ ಕೊಂಡೊಯ್ಯಬೇಕು. ಇದು ಎಲ್ಲರ ಒಂದು ಕರ್ತವ್ಯ. ಅದು ಮಕ್ಕಳಿಗೆ ನಾನು ಮೊದಲನೇದಾಗಿ ಹೇಳುವುದೆಂದರೆ, ಈ ನ್ಯಾಷನಲ್ ಆಡುವಾಗ ಯಾವ ವಿದ್ಯಾರ್ಥಿ ಇರುವಾಗ ಈ ನಮ್ಮ ಡಿಸಿಪ್ಲಿನನ್ನು ಹೆಚ್ಚಿನ ಮಟ್ಟಿಗೆ ಮಹತ್ವವನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಈ ಒಂದು ತಿಂಗಳು ಈ ಅಭ್ಯಾಸವನ್ನು ಮಾಡುವ ಸಮಯದಲ್ಲಿ ಎಲ್ಲರೂ ಬಂದು ಸೇರಿ ಈ ಅಭ್ಯಾಸದ ಮಹತ್ವಾಕಾಂಕ್ಷೆಯನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ನಮ್ಮ ಈ ಅಕಾಡೆಮಿಯ ಒಂದು ಸಿದ್ಧತೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನು ಕೇಳ್ಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿಶ್ವ ಜಲ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಪಾವಗಡ ತಾಲೂಕಿನ ವೆಂಕಟಪುರ ಗ್ರಾಮದಲ್ಲಿ ಸಾಗುವಳಿ ಚೀಟಿಯನ್ನು ನೀಡದೆ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದರು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಸಮಾರಂಭದಲ್ಲಿ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಭಾಗವಹಿಸುವಂತೆ ಪ್ರೇಮ್ ಕುಮಾರ್ ಮನವಿ ಮಾಡಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಕಲಾಮಣಿ ನಾರಾಯಣ್, ಕುಶಾಲನಗರ.